ಎಲ್ರಿಗೂ ಬೇರೆ ಆಂಗಲ್ ಅಲ್ಲಿ ಬರೀ ಕಳ್ಕೊಂಡಿರೋದಷ್ಟೇ ಗೊತ್ತಿರುತ್ತೆ, ಕಳ್ಕೊಳ್ಳೋದ್ರಲ್ಲೂ ಗಳಿಸ್ಬೋದು ಅಂತ ತಿಳ್ಸೋದು ಇದೊಂದೇನೆ. ಮೋಹನ್ ಸರ್ ಬಗ್ಗೆ ಮಾತಾಡೋದಾದ್ರೆ ಅವ್ರ ಎನರ್ಜಿಗೆ ನಾವು ಏನು ಕೊಟ್ಟರು ಸಾಲದು. ಫಸ್ಟ್ ಅದು ಅಪ್ರಿಷಿಯೇಷನ್. ಸೊ ಎವ್ರಿಥಿಂಗ್ ಹೀ ಈಸ್ ಸೋ ಕೈಂಡ್, ಸೊ ವರ್ತಿ, ಆಮೇಲೆ ಡೌನ್ ಟು ಅರ್ತ್. ಸೊ ಎವ್ರಿಥಿಂಗ್ ಹೆಲ್ಪಿಂಗ್ ನೇಚರ್ ತುಂಬ ಅನಿಸ್ತು. ಮತ್ತು ಅವ್ರ ಜೊತೆನ ಸೊಸೈಟಿನ ಒಂದು ಒಳ್ಳೆ ರೀತಿಗೆ ತೊಗೊಂಡು ಹೋಗುವಂಥ ಉತ್ಸುಕರಾಗಿದ್ದಾರೆ. ಆ್ಯಂಡ್ ದ ವೇ ಹೀ ಈಸ್ ಡೆಡಿಕೇಟೆಡ್ ಟು ಬ್ರಿಂಗ್ ಎವ್ರಿ ಒನ್ ವಿತ್ ರಿಚ್ನೆಸ್, ಎವ್ರಿ ಒನ್ ವಿತ್ ರಾಯಲ್ಟಿ. ಅವರು ಎನರ್ಜಿ ಲೆವೆಲ್ ಅಂತೂ ಸೂಪರ್ ಆ್ಯಂಡ್ ಸೂಪರ್. ಅವ್ರಿಗೆ ಎಲ್ಲ ವಿಷಯ ಗೊತ್ತಿದೆ. ಅವ್ರು ಅಷ್ಟು ನೀಟಾಗಿ ಅರ್ಥ ಆಗೋ ಥರ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ವಿಷಯನೂ ಯಾವುದೇ ಪ್ರಶ್ನೆ ಕೇಳಿದ್ರು ಸಹ ಬೇಜಾರಾಗದಿರೋ ಥರ ಕಂಪ್ಲೀಟಾಗಿ ಹೇಳಿ ತಿಳಿಸ್ತಾರೆ. ಅವರು ಹೇಳೋಂಥ ವಿಚಾರಗಳಿದಾವಲ್ಲ ತುಂಬ ಅದ್ಭುತವಾಗಿದ್ದಾವೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದು ಬಿಟ್ಟರು ಕೂಡ ಎಲ್ಲರಿಗೂ ಅರ್ಥ ಆಗಂಗೆ ಹೇಳ್ತಾರೆ ಅವರು. ತುಂಬ ಸರಳ ವ್ಯಕ್ತಿ, ಹ್ಯಾಪಿಯೆಸ್ಟ್ ಮ್ಯಾನ್. ಒಂದು ಕೋಟಿ ಜನಕ್ಕೆ ಬೇಕಾದ್ರೂ ಸ್ಫೂರ್ತಿ ತುಂಬಿಡ್ತಾರೆ ಅವರು. To have a Mohan sir, it's a great privilege to have him and the staff team members also. There's a lot of misconception about this. So I worked on the lady, I attended the seminar and I was very ಯಾಕಂದ್ರೆ ಟ್ರೇಡಿಂಗ್ ಅಂದ ತಕ್ಷಣ ಇದು ಒಂದು ಗ್ಯಾಮ್ಲಿಂಗ್ ಅಂತ ಅನ್ಕೊಂಡಿರ್ತೀವಿ. ನಾವು ಹಂಗೆ ಅನ್ಕೊಂಡಿದ್ದೀವಿ. Stocks, futures, and options trading involves substantial risk of loss and is not suitable for every investor. The valuation of futures, stocks, and options may fluctuate, and as a result, clients may lose more than their original investment. The impact of seasonal and geopolitical events are already factored into the market prices. The highly leveraged nature of futures trading means that small market movements will have a great impact on your trading account, and this can work against you. ಗುಡ್ ಈವ್ನಿಂಗ್ ಅಶ್ವಿನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಶೋರ್. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ, ಕನ್ಫ್ಯೂಷನ್ ಟ್ರೇಡಿಂಗ್ ಅಲ್ಲಿ ಏನಾಗಿತ್ತು? ತುಂಬ ಭಯ ಇತ್ತು. ಆಮೇಲೆ ತುಂಬ ಕನ್ಫ್ಯೂಸ್ಡ್ ಮೈಂಡ್. ಏನು ಮಾಡಬೇಕು, ಇದ್ರಲ್ಲಿ ಮಾಡಿದ್ರೆ ಓಕೆನಾ, ಮಾಡಬಾರ್ದಾ, ದುಡ್ಡು ಹೋಗಿ, ಯಾಕಂದರೆ ನಾವು ಒಂದು 2-3 ಕಡೆ ಹಾಕ್ಬಿಟ್ಟು ಕೈ ಇದಾಗ್ಬಿಟ್ಟಿದೆ. ಸೊ ಅದು ಎಕ್ಸ್ಪೀರಿಯನ್ಸಿಂದ ಕೈ ಸುಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಭಯ. ಆಮೇಲೆ ಇದು ನಾಲೆಜ್, ಫುಲ್ ನಾಲೆಜ್ ಯಾರೂ ಕೊಟ್ಟಿಲ್ಲ. ಸೊ ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್ ಸೇಕ್ ಹೇಳ್ತಾರೆ, ವಿದೌಟ್ ಫುಲ್. ಅದೇ ಹೇಳಿದ್ರಲ್ಲ ಸರ್ ಹೇಳ್ದಂಗೆ, ಹಾಫ್ ನಾಲೆಜ್ ವೆರಿ ಡೇಂಜರಸ್ ಅಂತ. ಆ ಥರ ಮಾಡಿಬಿಟ್ಟು ವೇಸ್ಟ್ ಆಗಿದೆ. ಅದಕ್ಕೆ ಇದು ಪ್ರೋಗ್ರಾಮ್ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿಬಿಟ್ಟು ಸೊ ಲೆಟ್ಸ್ ಟೇಕ್ ಅ ಸ್ಟೆಪ್ ಅನ್ಕೊಂಡು ಇಲ್ಲಿ ಫಸ್ಟ್ ಬಂದಿರೋ. ಓಕೆ, ಗ್ರೇಟ್. ಇಲ್ಲಿ ಬರೋ ಮುಂಚೆ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಈ ಒಂದು ಟಾಪಿಕ್ ಎಷ್ಟು ಕಲಿತ್ರೂ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಈಗ ನನಗೆ ಸುಲಭವಾಗಿ ಅರ್ಥ ಆಗಿದೆ ಅಂತ ಏನಾದರೂ ಇದೆಯಾ? ಎಸ್ ಮ್ಯಾಮ್, ಡೆಫಿನೆಟ್ಲಿ. ನನಗೆ ಇಂಟ್ರಾ ಟ್ರೇಡ್ ಅಂದರೆ ಏನೋ ಗೊತ್ತಿಲ್ಲ, ಪೊಸಿಷನಲ್ ಟ್ರೇಡಿಂಗ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಟ್ರೇಡಿಂಗ್ ಅಂದ್ರೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಲೈಕ್ ಬೇಸಿಕ್ಸ್ ಟು ಸ್ಕ್ರ್ಯಾಚಿಂದ ಹಿಡಿದು ಇವತ್ತಿವರೆಗೂ ಲೈಕ್ ಎಂಡ್ ಆಫ್ ದ ಡೇವರೆಗೂ ಅವರು ಟೀಚ್ ಮಾಡಿದ್ದು ಇಟ್ಸ್ ವೆರಿ ಸೂಪರ್. ಆಮೇಲೆ ಪ್ಲಸ್ ಪಾಯಿಂಟ್ ಅಂದರೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಹೇಳಿರೋದು. ಸೊ ಇದಕ್ಕಿಂತ ನಮಗೆ ಬೇರೆ ಏನು ಇದು ಆಗಲ್ಲ. ಸೊ ಇಟ್ಸ್ ಥಮ್ಸ್ ಅಪ್ ಅಂತ ಹೇಳ್ಬೋದು. ಗ್ರೇಟ್. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಈ 3 ದಿನದಲ್ಲಿ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ? ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ಬಂದಿದೆ, ಒಂದು ಅಬೌವ್ 80% ಅಂತ ಹೇಳ್ಬೋದು. ಬಟ್ ಪ್ರಾಕ್ಟಿಕಲಿ ವೆನ್ ವಿ ಸ್ಟಾರ್ಟ್ ಅವರ್ ಟ್ರೇಡಿಂಗ್ ಬೈ ಅವರ್ ಸೆಲ್ಫ್, ಸೊ ಇಟ್ ವಿಲ್ ಕ್ರಾಸ್ 100%. ಓಕೆ, ಲವ್ಲಿ. ನಿಮ್ಮಂಥ ಬಿಗಿನರ್ಸ್ ಏನಕ್ಕೆ ಈ 3 ದಿನ ಸೆಮಿನಾರ್ ಅಟೆಂಡ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಟೆಕ್ನಿಕಲಿ ವೈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬಿಗಿನರ್ಸ್. ಏನೂ ಗೊತ್ತಿರಲ್ಲ ಫಸ್ಟ್ ಆಫ್ ಆಲು. ಬೇರೆಯವ್ರ ಮಾತು ಕೇಳ್ಕೊಂಡು ಏನೋ ಮಾಡೋ ಬದಲು ಫಸ್ಟ್ ಬಂದು ನಾಲೆಜ್ನ ಅರ್ನ್ ಮಾಡಿಕೊಂಡು ಆಮೇಲೆ ನಾವು ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ ಅದೊಂದು ಫಸ್ಟ್ ಪಾಯಿಂಟು. ಆಮೇಲೆ ಇಟ್ಸ್ ಯೂಸ್ಫುಲ್ ವೆಬಿನಾರ್, ವರ್ಕ್ಶಾಪ್ ಇದು. ಸೊ ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎವ್ರಿಬಡಿ ಕ್ಯಾನ್ ಗೇನ್ ದ ನಾಲೆಜ್. ಸೊ ಅದ್ರ ಥ್ರೂ ನೀವು ಏನಾದರೂ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಸರ್ ಕೊಟ್ಟಿದ್ದಾರೆ, ನಮಗೂ ಅದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಡೆಫಿನೆಟ್ಲಿ ಅದನ್ನು ತಗೊಳ್ಬೇಕು ಅಂತ ನಾನು. ಸೊ your tagline is first knowledge earn ಮಾಡಿ then the money comes. Technique. Yes, definitely. Lovely, great. 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡು ಬರ್ತಿದ್ದೀರಾ, ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಮೋಹನ್ ಸರ್ ಅಂದ್ರೆ ಒಂದು ಎನರ್ಜೆಟಿಕ್, ಒಂದು ಪವರ್ ಅನಿಸ್ತಾ ಇದೆ ನಮಗೆ. ಈವನ್ ಇನ್ ವೆಬಿನಾರ್ ಆಲ್ಸೋ ನಾನು ನನ್ನ ಹಸ್ಬೆಂಡ್ ಇಬ್ಬರು ಅಟೆಂಡ್ ಆಗಿದ್ದು ವೆಬಿನಾರು. ಸೊ ಹೀ ಫೀಲ್ಸ್ ವೆರಿ ಗುಡ್ ಅಬೌಟ್ ಹಿಮ್. ಆ್ಯಂಡ್ ನನಗೆ ಅವ್ರು ಎನ್ಕರೇಜ್ ಮಾಡಿದ್ದು, ನೀವು ಹೋಗು ಅಲ್ಲಿ ಅವ್ರ ಹತ್ರ ಕಲ್ತ್ಕೊಂಡ್ರೆ ತುಂಬ ನಾಲೆಜ್ ಗೇನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಅವ್ರದ್ದು ಮಾತಾಡೋ ಸ್ಟೈಲ್ ಆಗಲಿ, ಆಮೇಲೆ ನಮ್ಮ ಹತ್ರ ಅದು ಪವರ್ನ ಫಿಲ್ ಮಾಡೋ ಒಂದು ಇದು ಇದೆ ಅವ್ರ ಹತ್ರ, ಅದು ಟೆಕ್ನಿಕ್ ಅನ್ಬೇಕು. ಸೊ ಎವ್ರಿಥಿಂಗ್ ಹೀ ಈಸ್ ಸೋ ಕೈಂಡ್, ಸೊ ವರ್ತಿ, ಆಮೇಲೆ ಡೌನ್ ಟು ಅರ್ತ್. ಸೊ ಎವ್ರಿಥಿಂಗ್ ಹೆಲ್ಪಿಂಗ್ ನೇಚರ್ ತುಂಬ ಅನ್ನಿಸ್ತು. ಸೊ ಓವರ್ ಆಲ್ ಐ ಕ್ಯಾನ್ ಗಿವ್ ಹಿಮ್ ಲೈಕ್ ಈಸ್ ಸೋ ಸೂಪರ್ ಪವರ್ಡ್ ಮ್ಯಾನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದ ರಿವ್ಯೂ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಜ್ಯೋತಿ ಮ್ಯಾಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಸಣ್ಣ ಪುಟ್ಟ ಕ್ವೆಶನ್ಸ್ ಕೇಳ್ತೀನಿ, ನಿಮ್ಮಂಥ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಇನ್ ಟ್ರೇಡಿಂಗ್ ಅಥವಾ ಕನ್ಫ್ಯೂಷನ್ ಏನಾದರೂ ಇತ್ತಾ? ನನಗೆ ಟ್ರೇಡಿಂಗ್ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಅಂದರೆ ನಾವು BA ಮಾಡಿರೋದಷ್ಟೇ. ನಾವು ಬೇರೆ ಕಡೆಯಿಂದ ಬಂದು ಇಲ್ಲಿ ಹಸ್ಬೆಂಡ್ ಮದುವೆ ಆಗಿ ಇಲ್ಲಿ ಸೆಟ್ಲ್ ಆಗಿರೋದು.
ಇಲ್ಲೆಲ್ಲ ಹೆಂಗಿದೆ ಅಂದರೆ ಫುಲ್ ಬ್ಯುಸಿ ಶೆಡ್ಯೂಲು. ಮಾರ್ನಿಂಗು 1 hour 2 hours ಬಸ್ಸು, ಈವ್ನಿಂಗ್ 1 hour 2 hours ಬಸ್ಸು. ನನಗಿಲ್ಲಿ ಒಂದು 15,000 to 20,000 ಸ್ಯಾಲ್ರಿ ನನಗಿಷ್ಟ ಇಲ್ಲ. ಯಾಕೆ ಅಂದರೆ ನನ್ನ ಟೈಮ್ ಜಾಸ್ತಿ ಇದೆ, ಅರ್ನಿಂಗ್ ಕಮ್ಮಿ ಇದೆ. ಸೊ ನನಗೆ ಈ ಥರದ್ದೆಲ್ಲ ಪ್ರೊಫೆಷನ್ ಇಷ್ಟ ಅಲ್ಲ. ನಾನು 10 yearsಯಿಂದ ಸುಮ್ಮನೆ ಇದ್ದೀನಿ ಹೌಸ್ ವೈಫ್ ಆದರೆ. ನಾನು ಬಿಸ್ನೆಸ್ಸೇ ಬೇಕು ನನಗೆ. ನಾನು ಚೆನ್ನಾಗಿ ದುಡಿಬೇಕು, ಅದು ಏನಾರ ಆಗಿರ್ಬೋದು, ಬಟ್ ಲೀಗಲಾಗಿ ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಸೊ ನಮ್ಮ ಹಸ್ಬೆಂಡ್ ಇಷ್ಟು ದಿವಸ ಸರ್ಚ್ ಮಾಡಿ 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 ಮಧ್ಯ ಒಂದು ಕರೋನಾ ಎಲ್ಲ ಆದಮೇಲೆ ಮಗು ಚಿಕ್ಕವಳಿದ್ದು ಈಗ ದೊಡ್ಡವಳು ಆದಮೇಲೆ ನೀನು ದುಡಿಬೇಕು, ಸೊ ನಿನ್ನ ಲೆವೆಲ್ಗಿರಲಿ ಅಂತ ಅವ್ರು ಹುಡುಕಿ ನನ್ನನ್ನು ಸೇರಿಸಿದ್ದಾರೆ. ಓಕೆ, ಲವ್ಲಿ, ಗ್ರೇಟ್. ಸೊ ಇಲ್ಲಿ ನೀವು ಬಿಗಿನರ್ ಅಂತ ಹೇಳಿದ್ರಿ. ಸೊ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಈ ಟಾಪಿಕ್ ತುಂಬಾ ಕನ್ಫ್ಯೂಸಿಂಗ್ ಅಥವಾ ಎಷ್ಟು ಅರ್ಥ ಆಗ್ತಿರ್ಲಿಲ್ಲ, ಈಗ ಸುಲಭವಾಗಿ ಅರ್ಥ ಆಗಿದೆ ಅಂತ ಏನಾದ್ರು ಇದೆಯಾ? ಅರ್ಥ ಆಗ್ತಿಲ್ಲ ಅಂದರೆ ಯಾವುದೇ ಒಂದು ವಿಚಾರ ಆದರೂ ಯಾರಿಗೂ ಏನೂ ಗೊತ್ತಿರಲ್ಲ. ಕಲಿಯುವಾಗೆಲ್ಲ ಮಹಾವಿದ್ಯೆನೇ, ಕಲ್ತ ಮೇಲೆ ಕೋತಿ ವಿದ್ಯೆನೇ. ಕಲಿಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಂಗೆ ಮೋಟಿವೇಟ್ ಮಾಡೋದಕ್ಕೆ ನಮ್ಮ ಹಸ್ಬೆಂಡ್ ಇದ್ದಾರೆ. ನಮ್ಮ ಹಸ್ಬೆಂಡ್ ಒಂದು ಎನರ್ಜಿ ಆದರೆ ಗುರುಗಳು ಅಂತ ಸರ್ನ ತೊಗೊಂಡಿದ್ದೀವಿ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಸೊ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ನಂಗೆ ನಂಬಿಕೆ ಇದೆ. ಗ್ರೇಟ್. ಮುಂಚೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಕಾನ್ಫಿಡೆನ್ಸ್ ಲೆವೆಲ್ ಬೆಳೆದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತಲೇ ಅವ್ರು ಇಲ್ಲಿಗೆ ಸೇರಿಸಿರೋದು. ಅವ್ರು ಹೇಳಿದ್ರು ನನಗೆ, ಎಷ್ಟು ದುಡ್ಡಿದೆ ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ಅವರು ಎಲ್ಲ ತಿಳ್ಕೊಂಡಾದ್ಮೇಲೆ ಎಷ್ಟಿದೆ ಅಂದರೆ, ಬಟ್ ನಂಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ನನಗೆ ಎಷ್ಟಿದೆ ಅಂತಂದರೆ ಸಮುದ್ರ ಇದು. ನಿಂದು ನಾಲೆಡ್ಜ್ ಹೆಂಗೆ ಇಂಪ್ರೂವ್ ಆಗಬೇಕು ಅಂತಂದರೆ, ಸೊ ಇದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಮುಂಚೆ ಎಲ್ಲ ಗುರುಗಳಿಗೆ ಕಲ್ತಾದ್ಮೇಲೆ ಸಂಭಾವನೆ ಕೊಡ್ತಾ ಇದ್ವಿ, ಬಟ್ ಸಂಭಾವನೆ ಕೊಟ್ಟು ಕಲಿಯಕ್ಕೆ ಬಂದಿದ್ದೀವಿ. ಸೊ ಇದು ಹೆಂಗಿದೆ ಅಂತಂದರೆ, ನೋಡು, ಸ್ಪೂನಲ್ಲಿ ತೆಗಿತೀಯಾ ಇಲ್ಲ ಸೌಟಲ್ಲಿ ತೆಗಿತೀಯಾ ಬಕೆಟಲ್ಲಿ ತೆಗಿತೀಯಾ, ನಿನ್ನ ಕೆಪಾಸಿಟಿ. ಸೊ ನಿಂಗೆ ಆ ಕೆಪಾಸಿಟಿ ಇದೆ, ನನಗೆ ಕೆಪಾಸಿಟಿ ಇದೆ ಅಂತಲೇ ಕಳಿಸಿದ್ದಾರೆ. ಓಕೆ, ಗ್ರೇಟ್. ನಿಮ್ಮಂಥ ಬಿಗಿನರ್ಸು ಈ 3 ದಿನ ಸೆಮಿನಾರ್ ಏನಕ್ಕೆ ಅಟೆಂಡ್ ಮಾಡಬೇಕು? 3 ದಿನ ಸೆಮಿನಾರ್ ಏನಕ್ಕೆ ಅಟೆಂಡ್ ಮಾಡಬೇಕು ಅಂದರೆ ನಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ನಾವು ಫಸ್ಟೇ 1,000 ರೂಪಾಯಿ ಕೈ ಸುಟ್ಕೊಂಡು ಅದ್ರ ಬಗ್ಗೆ ಬೇಡ ಅನ್ನೋದಕ್ಕಿಂತ ಸೊ ಕಲ್ತ್ಬಿಟ್ಟು ಮಾಡೋದು ಸರಿ ಅನಿಸುತ್ತೆ ನನ್ನ ಪ್ರಕಾರ. ಸೊ ಕಲಿಬೇಕು, ಯಾರಾದರೂ ಎಲ್ಲಾದರೂ ಕಲೀಲೇಬೇಕು. ಸೆಮಿನಾರ್ ಅಂತ ಇದೊಂದು ಹೆಸರು, ಬಟ್ ಕಲೀಲೇಬೇಕು, ಕಲಿಯಕ್ಕೆ ಬಂದಿದ್ದೀವಿ ಅಷ್ಟೇ. ಸೊ 3 ದಿನದಿಂದ ಮೋಹನ್ ಸರ್ನ ನಿಮಗೆ ಪರಿಚಯ ಆಗಿದೆ. ನಿಮ್ಮ ಹಸ್ಬೆಂಡ್ಗೂ ಕೂಡ ಅವ್ರನ್ನ ನೋಡಿ ಪರಿಚಯ ಆಗಿದೆ. ಸೊ ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಸ್ಟಾರ್ಟಿಂಗ್ ಮಾತಾಡುವಾಗ ಫುಲ್ ಅವ್ರಿಗೆ ಸೆಲ್ಫಿಶ್, ಅವ್ರ ಬಗ್ಗೆನೇ ಅವ್ರು ಹೇಳ್ಕೊಂತಾರೆ ಅಂತ ಅನ್ಸೋದು. ಬಟ್ ಹೆಂಗಿದೆ ಅಂದರೆ 3 days ಆದ್ರೂ ಅವ್ರ ಎನರ್ಜಿ ಹೈ ಆಗಿದೆ, ನಮ್ಮ ಎನರ್ಜಿ ಆಗ್ತಾ ಇದೆ. ಬಟ್ ನಾವು ಹಿಂಗಿಂದ ಹಿಂಗೆ ಆಗ್ತಾ ಇದ್ವಿ. ಸೊ ನಾವು ಅವ್ರ ಎನರ್ಜಿಗೆ ರೀಚ್ ಆಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ರೀಚ್ ಆಗ್ತೀವಿ, ಮಾಡೋಣ ಅಂತ. ಸೊ ಮೋಹನ್ ಸರ್ ಯಾವ ಲೆವೆಲಲ್ಲಿ ಇದ್ದಾರೋ, ಸೊ ನಾನು ಯಾವತ್ತೂ ಹೇಳ್ಕೊಂಡಿರಲ್ಲ, ನನ್ನ ಥಿಂಕಿಂಗ್ ಸ್ವಲ್ಪ ಅದೇ ಥರ ಇದೆ. ಸೊ ನಂಗೆ ತುಂಬ ಇಷ್ಟ ಆದರು. ಮೋಹನ್ ಸರ್ ಬಗ್ಗೆ ಮಾತಾಡೋದಾದರೆ, ಅವ್ರ ಎನರ್ಜಿಗೆ ನಾವು ಏನು ಕೊಟ್ಟರು ಸಾಲದು. ಫಸ್ಟ್ ಅದು ಅಪ್ರಿಷಿಯೇಷನ್. ಲವ್ಲಿ. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಡೆಫಿನೆಟ್ಲಿ ಕನ್ಫ್ಯೂಷನ್ ಅಂತ ಇತ್ತು, ಭಯನೂ ಇತ್ತು. ಓಕೆ. ಸೊ ಇಲ್ಲಿ ಬಂದ ನಂತರ ಆ್ಯಕ್ಚುಲಿ 2-3 ಲೈವ್ಸ್ ಅಲ್ಲೇ ಅಟೆಂಡ್ ಆಗಿದ್ವಿ. ಬಟ್ ಇಲ್ಲಿ ಸೆಮಿನಾರ್ಗೆ ಬಂದ ನಂತರ ಕಂಪ್ಲೀಟಾಗಿ ಭಯ ಅನ್ನೋದು ಹೋಗ್ಬಿಡ್ತು. ಸೊ ನಮ್ಗೆ ಕೆಲವೊಂದು ಕ್ಯಾಂಡಲ್ ಸ್ಟಿಕ್ಸು ಅದೆಲ್ಲ ಐಡಿಯಾ ಇತ್ತು. ಬಟ್ ಇಲ್ಲಿ ಬಂದ ನಂತರ ಈಸಿಯಾಗಿ ಯಾವ ರೀತಿಯಲ್ಲಿ ನಾವು ಟ್ರ್ಯಾಕ್ ಮಾಡ್ಕೋಬೋದು ಅಂತ ಒಂದು ಏನಂತೀವಿ ಜ್ಞಾನ, ಲೈಕ್ ನಂಬಿಕೆ, ಜ್ಞಾನ ಜೊತೆಲಿ ನಂಬಿಕೆ ಕೂಡ ಬಂದಿದೆ. ಓಕೆ, ಪರ್ಫೆಕ್ಟ್. ಮಿಲೆನಿಯರ್ಸ್ ಗ್ರೂಪ್ ಬಂದಾದ್ಮೇಲೆ ನನಗೆ ಈ ಒಂದು ಟಾಪಿಕ್ ಟ್ರೇಡಿಂಗಲ್ಲಿ ತುಂಬ ಸುಲಭವಾಗಿ ಅರ್ಥ ಆಗಿದೆ. ಮುಂಚೆ ಎಲ್ಲಿ ಓದಿದ್ರು, ಎಲ್ಲಿ ವಿಡಿಯೋಸ್ ನೋಡಿದ್ರು ಅರ್ಥ ಆಗ್ತಿರ್ಲಿಲ್ಲ. ಬಟ್ ಈಗ ನಾನು ಅದ್ರ ಬಗ್ಗೆ ತುಂಬ ತಿಳುವಳಿಕೆ ಬಂದಿದೆ ಅಂತ ಯಾವುದಾದ್ರೂ ಇದೆಯಾ? ಹಾಂ ಮೇಡಮ್, ಈಗ ನಮಗೆ ಇಂಟ್ರಡೇ ಯಾವ ರೀತಿಯಲ್ಲಿ ನಾವು ಇದ್ದೀನೇ 20 minutesಲ್ಲಿ ಯಾವ ರೀತಿಯಲ್ಲಿ ನಾವು ಕ್ಯಾಚಪ್ ಮಾಡ್ಕೋಬೇಕಂತ ಒಂದು ಈಸಿ ವೇನಲ್ಲಿ ತಿಳ್ಕೊಂಡಿದ್ದೆ. ಆ ಕ್ರೋಡ್ನ ಕ್ರ್ಯಾಕ್ ಮಾಡಿದ್ವಿ. ಪರ್ಫೆಕ್ಟ್. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನಿಮ್ಗೆ ಅನಿಸುತ್ತೆ? 100% ಬೆಳೆದಿದೆ. ಬಟ್ ಓನ್ಲಿ ಥಿಂಗ್ ಇಸ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಕಂಪ್ಲೀಟಾಗಿ ಟೋಟಲಾಗಿ ಆ ಕಾನ್ಫಿಡೆನ್ಸ್ಗೆ ನಾವು ರೀಚ್ ಆಗ್ತೀವಿ. ಪರ್ಫೆಕ್ಟ್. ನಿಮ್ಮಂಥ ಬಿಗಿನರ್ಸು ಈ ಪ್ರೋಗ್ರಾಮನ್ನು ಏನಕ್ಕೆ ಅಟೆಂಡ್ ಮಾಡಬೇಕು, ಅದರಲ್ಲಿ ಏನು ಗುಣ ಅವ್ರಿಗೆ ಅಂತ ನಿಮ್ಗೆ ಅನಿಸುತ್ತೆ? ಮೇಡಮ್, ತುಂಬ ಜನಕ್ಕೆ ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ, ಬಟ್ ತುಂಬ ಕಷ್ಟಪಡ್ತಾ ಇರ್ತಾರೆ, ಹೌದಾ? ಬಟ್ ಟ್ರೇಡಿಂಗ್ ನಾಲೆಜ್ ಇರುತ್ತೆ. ಕಾಮನ್ನಾಗಿ ಎಲ್ಲರೂ ತಿಳ್ಕೊಳ್ಳೋದು ಏನಂದರೆ ಸ್ಟಾಕ್ ಮಾರ್ಕೆಟ್ ಅದೊಂದು ಗ್ಯಾಮ್ಲಿಂಗ್ ಅಂದ್ಕೊಳ್ತಾರೆ. ಬಟ್ ಅದು ಡೀಪಾಗಿ ನಾಲೆಜ್ ಇದ್ದರೆ ಮಾತ್ರ ಇಲ್ಲಿ ಹೋಗ್ಬೋದು, ನಾವು ಇಲ್ಲಿ ಅರ್ನ್ ಮಾಡ್ಬೋದು ಅಂತ. ಸೊ ಇಲ್ಲಿ ಬಂದ ನಂತರನೇ ಎಲ್ಲರಿಗೂ ಗೊತ್ತಾಗುತ್ತೆ ಅದೆಷ್ಟು ಚೆನ್ನಾಗಿದೆ ಅಂದರೆ ಏನು. ಆಲ್ಮೋಸ್ಟ್ ಇಟ್ಸ್ ಲೈಕ್ ಸಿ ಆರ್ ಓಷನ್, ವಾಟ್ ಎವರ್ ವಿ ಸೇ. ಸೊ ಅದನ್ನು ಪಡ್ಕೊಳ್ತಾ ಇದ್ದಂಗೆಲ್ಲ ಸೊ ಇಲ್ಲಿ ನಮಗೆ ಅರ್ನಿಂಗ್ಸ್ ಇದೆ,
ಅಂತ ಗೊತ್ತಾಗುತ್ತೆ. ಓಕೆ, 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡು ಬರ್ತಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಸೊ ಮೋಹನ್ ಸರ್ ಒಂದು ಇದರಲ್ಲಿ ಹೇಳ್ಬೇಕಾದ್ರೆ ಈಸ್ ವೆರಿ ಹಂಬಲ್ ಪರ್ಸನ್. ಸೊ ಅವ್ರಿಗೇನಂದರೆ ನಾನು ಯಾವ ರೀತಿಯಲ್ಲಿ ಬೆಳೆದು ಬಂದಿದ್ದೀನೋ, ಸೊ ನಮ್ಮ ಜನ ನಾಟ್ ಓನ್ಲಿ ಕರ್ನಾಟಕ, ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಸೊ ಆಲ್ ಓವರ್ ನಮ್ಮ ಇಂಡಿಯಾ ಇಲ್ಲಿದೆ ಸಮುದ್ರದಲ್ಲಿ ನಾವು ಈಜಾಡ್ತಾ ಇದ್ದರೆ ಬರೀ ಮೀನುಗಳೆಲ್ಲ ತಿಮಿಂಗಲ್ನು ಇಟ್ಕೋಬೋದು ಅಂತ ಒಂದು ಜ್ಞಾನ ಅವರಿಂದ ನಾವು ಪಡ್ಕೊಳ್ತಾ ಇದ್ದೀವಿ. ಅಷ್ಟು ಮಾತ್ರವಲ್ಲದೆ ಸೊ ಅವ್ರು ನಮ್ಮ ಫೇಸ್ ಟು ಫೇಸ್ ಅಂದರೆ 24/7 ಲೈಕ್ ವರ್ಕಿಂಗ್ ಅವರ್ಸಲ್ಲಿ ನಮಗೆ ಅಟ್ ಎನಿ ಟೈಮ್ ಈವನ್ ಇನ್ಕ್ಲೂಡಿಂಗ್ ಸ್ಟಾಫ್ ಮೆಂಬರ್ಸ್ ಕೂಡ ನಮಗೆ ಅವೈಲೇಬಲ್. ಅಂದರೆ ಇಟ್ಸ್ ಲೈಕ್ ನಾವು ಎಷ್ಟೇ ದೂರ ಇರ್ಬೋದು ನಮ್ಮ ಜೊತೆಲೇ ಇದ್ದಾರೆ. ಸಿಂಗಲ್ ಪರ್ಸನ್ ಟು ಪರ್ಸನ್ ಕೂಡ ನಾವು ಹೆಲ್ಪ್ ಮಾಡ್ತೀವಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ ಕ್ಲಾರಿಫೈ ಮಾಡ್ತಾರೆ ಅಂದಿದ್ದಾರಲ್ಲ, ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ವಾಟ್ ವಿ ಆರ್ ಗಾಟ್ ಬಾಂಡ್ and moreover we are at the right place to have a Mohan sir. It's a great privilege to have him and the staff team members also. ಲವ್ಲಿ, ಥ್ಯಾಂಕ್ ಯು ಸೊ ಮಚ್. Okay ma'am. ನಮಸ್ಕಾರ ಮಹದೇಶ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವ್ಯೂ ಮಾಡೋರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳ್ಬೋದು. ಓಕೆ, ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಟ್ರೈನಿಂಗ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಮೇಡಮ್ ನನಗೆ. ಸ್ವಲ್ಪ ಕೇಳಿ ತಿಳ್ಕೊಂಡಿದ್ದು ಅಲ್ಲಿ. ಬಟ್ ಇಲ್ಲಿಗೆ ಬಂದಮೇಲೆ ಸಂಪೂರ್ಣವಾಗಿ ಕಂಪ್ಲೀಟಾಗಿ ತಿಳಿದಿದೆ ಅಂತ ನಮ್ಮ ಸ್ನೇಹಿತರು ಒಬ್ಬರು ಅಡ್ವೈಸ್ ಮಾಡಿದ್ರು. ಹಾಗಾಗಿ ನಾವು ಮಿಲಿಯನರ್ಸ್ ಗ್ರೂಪಿಗೆ ಬಂದು ಜಾಯ್ನ್ ಆಗಿದ್ದೆ. ಸೊ ನಿಮ್ಮ ಸ್ನೇಹಿತರು ಹೇಳಿದ್ ಕರೆಕ್ಟ್ ಅನಿಸ್ತಿದ್ಯಾ? ಹೌದು ಮೇಡಮ್, ಇಲ್ಲಿ ಬಂದಮೇಲೆ 3 ದಿವಸ ನಂತರ ಕರೆಕ್ಟ್ ಅನ್ಸುತ್ತೆ. ಪರ್ಫೆಕ್ಟ್. ಇಲ್ಲಿ ಬಂದಾದ್ಮೇಲೆ ನನಗೆ ಈ ಒಂದು ವಿಷಯ ಟ್ರೇಡಿಂಗ್ ಬಗ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗಿದೆ ಅಂತ ಯಾವ್ದಾದ್ರು ಇದೆಯಾ? ಹೌದು ಮೇಡಮ್, ಎಲ್ಲದೂ ಅರ್ಥ ಆಯಿತು. ಎಲ್ಲ ವಿಷಯನೂ ಒಟ್ಟಿಗೆ ಹೇಳಿದ್ರಿಂದ ಎಲ್ಲದನ್ನೂ ವಿವರವಾಗಿ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ಕಲಿಯೋದಿದೆ, ನಾವು ತಿಳ್ಕೊತೀವಿ. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ಡಿಸಿಷನ್ ಮೇಕಿಂಗ್ ಈಗ ತುಂಬಾ ಬದಲಾಗಿದೆ ಅಂತ ಅನಿಸ್ತಿದ್ಯಾ? ಹೌದು ಮೇಡಮ್. ಎಷ್ಟು ಮಟ್ಟಿಗೆ ಬೆಳೆದಿದೆ? 100% ಬೆಳೆದಿದೆ ಅನ್ಸುತ್ತೆ. ಸೊ ನಿಮ್ಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಇದೆ ಈಗ? ಓಕೆ, ಪರ್ಫೆಕ್ಟ್. ನಿಮ್ಮಂತ ಬಿಗಿನರ್ಸು ಏನಕ್ಕೆ ಈ 3 ದಿನದ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು? ಹೌದು ಮೇಡಮ್, ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ ಎಲ್ಲರಿಗೂ, ಸಂಪೂರ್ಣವಾಗಿ ತಿಳಿದಿರೋದಿಲ್ಲ. ಅಲ್ಲಿ ಇಲ್ಲಿ ಎಲ್ಲ ನೋಡ್ಬಿಟ್ಟು ಸ್ವಲ್ಪ ವೀಡಿಯೋಗಳಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ತಿಳ್ಕೊಂಡಿರ್ತಾರೆ. ಬಟ್ ಇಂಥ ಕ್ಲಾಸಸ್ ಅಟೆಂಡ್ ಮಾಡೋದ್ರಿಂದ ಕಂಪ್ಲೀಟಾಗಿ ನಾಲೆಡ್ಜ್ ಬಂದ್ಬಿಟ್ಟು ಟ್ರೇಡಿಂಗ್ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಓಕೆ, ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ತಾ ಇದ್ದೀರಾ, ಅವ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು ಮೇಡಮ್, ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಓವರ್ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ ಅವ್ರದ್ದು. ಅವ್ರ ಸ್ಪೀಕಿಂಗ್ ಸ್ಟೈಲ್ ಚೆನ್ನಾಗಿದೆ, ಮತ್ತು ಮೋಟಿವೇಶನ್ ಮಾಡೋ ಸ್ಟೈಲ್ ಚೆನ್ನಾಗಿದೆ. ಮತ್ತು ಕಂಪ್ಲೀಟಾಗಿ ಹೇಳಬೇಕು ಅಂತಂದರೆ ಅವರಿಗೆ ಈ ಫೀಲ್ಡಲ್ಲಿ ತುಂಬ ಅನುಭವ ಮತ್ತು ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವ್ರಿಗೆ ಎಲ್ಲ ವಿಷಯ ಗೊತ್ತಿದೆ. ಅವರು ಅಷ್ಟು ನೀಟಾಗಿ ಅರ್ಥ ಆಗೋ ಥರ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ವಿಷಯನೂ ಯಾವುದೇ ಪ್ರಶ್ನೆ ಕೇಳಿದ್ರು ಸಹ ಬೇಜಾರಾಗದಿರೋ ಥರ ಕಂಪ್ಲೀಟಾಗಿ ಹೇಳಿ ತಿಳಿಸ್ತಾರೆ. ಪರ್ಫೆಕ್ಟ್, ಥ್ಯಾಂಕ್ ಯು ಸರ್. ನಮಸ್ಕಾರ ಮಲ್ಲಿಕಾರ್ಜುನ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ, ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ನಾಲೆಡ್ಜ್ ಕಡಿಮೆ ಮೇಡಮ್. ನಾನು ಮಿಲಿಯನ್ ಗ್ರೂಪು ಇನ್ಸ್ಟಾಗ್ರಾಮ್ನಲ್ಲಿ ಚೆಕ್ ಮಾಡಿದಾಗ ನೋಡಿದೆ ಸಾರು ಎಲ್ಲ ಹೇಳೋದು, ನೀವು ಯಾರನ್ನ ಇದು ಮಾಡಿ ಅಟೆಂಡ್ ಮಾಡಿ ಎಲ್ಲ ಕೇಳೋದು, ಅದೆಲ್ಲ ನೋಡಿದ ಮೇಲೆ ನನಗೂ ಅನ್ನಿಸ್ತು ಇದು ಮಾಡಬೇಕು, ನಾನು ಟ್ರೈನಿಂಗ್ ತಗೋಬೇಕು ಅನ್ನೋದು ಇಂಟ್ರೆಸ್ಟ್ ಬಂತು. ಅದು ನೋಡಿ ನಾನು ಬಂದಿರೋದು ಮೇಡಮ್ ಇದು. ಓಕೆ, ಬಟ್ ನಿಮ್ಮ ಕನ್ಫ್ಯೂಷನ್ ಅಥವಾ ಭಯ ಈ 3 ದಿನದಲ್ಲಿ ಏನಾದರೂ ವ್ಯತ್ಯಾಸ ಬಂದಿದೆಯಾ? ಸ್ಟಾರ್ಟಿಂಗ್ ಇತ್ತು ಮೇಡಮ್, ಕನ್ಫ್ಯೂಷನ್ ಇತ್ತು, ಭಯನೂ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಅಲ್ಲ ನಾಲೆಡ್ಜ್ ಸ್ವಲ್ಪ ಬಂದಿದೆ ಮೇಡಮ್ ಇದರಿಂದ. ಓಕೆ, ಪರ್ಫೆಕ್ಟ್. ಇಲ್ಲಿ ಬರೋ ಮುಂಚೆ ಟ್ರೇಡಿಂಗಲ್ಲಿ ಈ ಒಂದು ವಿಷಯ ನಿಮಗೆ ಅರ್ಥನೇ ಆಗ್ತಿರ್ಲಿಲ್ಲ ಅಥವಾ ತುಂಬ ಕಾಂಪ್ಲಿಕೇಟೆಡ್ ಅನಿಸ್ತದೆ ಏನಾದರೂ, ಇವಾಗ ತುಂಬ ಕ್ಲಿಯರ್ ಸುಲಭ ಆಗಿದೆ ಅಂತ ಏನಾದರೂ ಇದೆಯಾ? ಮೊದಲು ನಮಗೇನು ಅರ್ಥ ಆಗಿದ್ದಿಲ್ಲ, ಈಗ ಬಂದಮೇಲೆ ಕೆಲವೆಲ್ಲ ಅರ್ಥ ಆಗಿದೆ ಮೇಡಮ್ ನಮಗೆ. ಆ್ಯಕ್ಚುಲಿ ಏನಾದರೂ ಪರ್ಟಿಕ್ಯುಲರ್ ಆಗಿ ನಿಮಗೆ ಒಂದು ಟಾಪಿಕ್ ಅಥವಾ ಏನಾದರೂ ವಿಷಯ ತುಂಬ ಈಸಿಯಾಗಿ ಇವಾಗ ಅನಿಸ್ತಿದ್ಯಾ? ಅರ್ಥ ಆಗಿದೆ ಮೇಡಮ್. ಲಾಟ್ ತೊಗೊಳೋದು ಹೆಂಗೆ ಅವೆಲ್ಲ ಗೊತ್ತಾಗ್ತಾ ಇದೆ ಮೇಡಮ್ ಈಗ. ಪರ್ಫೆಕ್ಟ್. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಈಗ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಅನಿಸುತ್ತೆ ಮೇಡಮ್? ಮುಂಚೆ ನನಗೆ 0 ಇತ್ತು ಕಾನ್ಫಿಡೆನ್ಸ್, ಇವಾಗ ನಿಯರ್ ಬೈ ಒಂದು 60% ಇದಾಗಿದೆ ಮೇಡಮ್. ಧೈರ್ಯ ಬಂದಿದೆ, ಇದನ್ನು ಮಾಡಬೇಕು, ಜಾಸ್ತಿ ಲಾಟ್ ತೊಗೊಂಡು ಲಾಭ ಮಾಡ್ಬೇಕು ಅನ್ನೋದು ಒಂದು ಇದೆ ಮೇಡಮ್. ತುಂಬ ಇವಾಗ ಒಂದು ಚುರುಕ್ ಬಂದಿದೆ. ಇನ್ನೊಂದು 40%. ಈಗ ನಮ್ಮ ಫ್ರೆಂಡಿಗೆ ಏನು ಹೇಳಿದ್ದೆ ಅಂದ್ರೆ ಮೇಡಮ್, ಹೋಗೋದ್ರೊಳಗೆ ಒಂದು 5 CR ತಗೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ. ಲವ್ಲಿ, ಹಂಗೆ ಆಗಲಿ ಸರ್. ಸೊ ನಿಮ್ಮಂತೆ ಬಿಗಿನರ್ಸು ಏನಕ್ಕೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ? ಮೇಡಮ್ ಇದರಿಂದ ಆ್ಯಕ್ಚುಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿರ್ತಾರೆ, ಆಮೇಲೆ ಬೇರೆ ಬೇರೆ ಜಾಬ್ಗಳು ಮಾಡ್ತಿರ್ತಾರೆ. ಇದು ಸ್ಯಾಲ್ರಿ ಮೇಲೆ ಇರ್ತಾರಲ್ಲ, ಅದರಿಂದ ಸ್ವಲ್ಪ ಕಡಿಮೆ ಇದಾಗುತ್ತೆ, ಖರ್ಚು ಜಾಸ್ತಿ. ಇದು ಮಾಡಿದರೆ ಬೇಕಾದಷ್ಟು ಅರ್ನ್ ಮಾಡಿ ನಮ್ಮದು ಏನೇ ಕಷ್ಟ ಸುಖ ಇರಲಿ ಇದರಿಂದ ಎಲ್ಲ ತೀರ್ತಾವಂತ ಮಾಡ್ಬೇಕು ಅನ್ಸುತ್ತೆ. ಓಕೆ, ಪರ್ಫೆಕ್ಟ್. ಥ್ಯಾಂಕ್ ಯು ಸರ್. ನಮಸ್ಕಾರ ಮಂಜುಳಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆಸ್ ಕೇಳ್ತೀನಿ, ಸೊ ನಿಮ್ಮಂಥ ಜನಕ್ಕೆ ಹೆಲ್ಪ್ ಆಗ್ಬೋದು. ಇಸ್ ಇಟ್ ಓಕೆ? ಯಾ. ಸೊ ಆ್ಯಸ್ ಅನ್ ಆಕ್ಟಿವ್ ಟ್ರೇಡರ್ ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಮುಂಚೆಗೂ ಈಗಲೂ ಹೋಲಿಕೆ ಮಾಡಿದ್ರೆ ವಾಟ್ ವಾಸ್ ಇಟ್? ಮುಂಚೆನೂ ಚೆನ್ನಾಗೇ ಮಾಡ್ತಿದ್ದೆ ನಾನು, ಬಟ್ ನಂಗೆ ಇನ್ನೂ ಅಕ್ಯುರಸಿ ಬೇಕು, ಇನ್ನೂ ಚೆನ್ನಾಗಿ ಬೇಕು. ಸ್ವಲ್ಪ ಡಿಸಿಪ್ಲಿನ್ ಕಡಿಮೆ ನನಗೆ.
ಮಿಕ್ಕಿದೆಲ್ಲ ಟ್ರೈನಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು. ಬಟ್ ನಂಗೆ ಇನ್ನೂ ಚೆನ್ನಾಗಿ ಬೇಕು, ನನಗೆ ಲಕ್ಷ್ಯಗಳು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದಕ್ಕೋಸ್ಕರನೇ ನಾನು ಈ ಪ್ರೋಗ್ರಾಮ್ ಬಂದೆ. ತುಂಬ ಚೆನ್ನಾಗಿದೆ, ಸೂಪರ್. So you want to get into the perfectionist list? ಎಸ್. Perfect. What is that one improvement that you have had from this training? ಈ ಟ್ರೈನಿಂಗ್ ಇಂದ ಆ ಒಂದು ವಿಷಯ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದು ಯಾವುದು? ಡಿಸಿಪ್ಲಿನ್. ಓಕೆ. ನನಗೆ ಎಲ್ಲಿ ಎಂಟ್ರಿ ಆಗ್ತೀನಿ, ಎಕ್ಸಿಟ್ ಕರೆಕ್ಟ್ ಮಾಡಲೇಬೇಕು ಅನ್ನೋ ಒಂದು ಡಿಸಿಪ್ಲಿನು ನಾನು ಚೆನ್ನಾಗಿ ಇಲ್ಲಿ ಇಂಪ್ರೂವ್ ಮಾಡ್ಕೋತಾ ಇದ್ದೀನಿ. ಓಕೆ. ನಿಮ್ಮ ಡಿಸಿಷನ್ ಮೇಕಿಂಗ್ ಅಥವಾ ಕಾನ್ಫಿಡೆನ್ಸ್ ಲೆವೆಲ್ ಹೇಗೆ ಇಂಪ್ರೂವ್ ಆಗಿದೆ ಈ ಟ್ರೈನಿಂಗ್ ಆದಮೇಲೆ? 100% ಇಂಪ್ರೂವ್ ಆಗಿದೆ. ಯಾಕೆಂದರೆ ನಾನು ಮೊದಲು ಮಾಡ್ತಾ ಇರೋ ತಪ್ಪೆಲ್ಲ ಎಲ್ಲಿ ಮಾಡ್ತಾ ಇದ್ದೆ, ಯಾಕೆ ಮಾಡ್ತಾ ಇದ್ದೆ, ನನಗೆ ಯಾಕೆ ಅದು ಸರಿಗೆ ಅರ್ಥ ಆಗ್ತಾ ಇರಲಿಲ್ಲ, ಅದೆಲ್ಲ ಈಗ ಚೆನ್ನಾಗಿ ಗೊತ್ತಾಗಿದೆ. ಸೊ ನಿಮ್ಮ ತಪ್ಪುಗಳನ್ನೆಲ್ಲ ತಿದ್ಕೊಂಡು ಬರ್ತಿದ್ದೀರಾ ಆಫ್ಟರ್ ದ ಟ್ರೈನಿಂಗ್? ಎಸ್. ಒಬ್ಬ ಆಕ್ಟಿವ್ ಟ್ರೇಡರ್ ಆಗಿ ಏನಕ್ಕೆ ಈ ಟ್ರೈನಿಂಗ್ ಪ್ರೋಗ್ರಾಮನ್ನು ಅಟೆಂಡ್ ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ? ನಾನು ಅಟೆಂಡ್ ಮಾಡಿರೋ ಕಡೆ ನನ್ನ ಫ್ರೆಂಡು ಒಬ್ರು ಅಟೆಂಡ್ ಮಾಡಿದ್ರು, ಅವರೆಲ್ಲ ತುಂಬ ಅಟೆಂಡ್ ಮಾಡಿದ್ರು. ಆಮೇಲೆ ಅವರು ಇವ್ರದ್ದು ಇದು ಬಂತಲ್ಲ, ಯಾವುದು ಅವರು ಯೂಟ್ಯೂಬಲ್ಲೆಲ್ಲ ಬರ್ತಾರಲ್ವ, ಅದನ್ನೆಲ್ಲ ನೋಡಿಬಿಟ್ಟು ಮೇಡಮ್ ನೀವು ಚೆನ್ನಾಗಿ ಮಾಡ್ತೀರಾ, ಬಟ್ ಇದನ್ನು ಅಟೆಂಡ್ ಮಾಡಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ, ನಿಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅವರು ಅವಾರ್ಡೆಲ್ಲ ಬಂದಿದೆ ಅಂತೆಲ್ಲ ಹೇಳಿದ್ರು. ಅಯ್ಯೋ ಹೋಗಮ್ಮ, ಕಲ್ತಿರೋದು ಸಾಕು, ನನಗೆ ಬರ್ತಾ ಇರೋದು ಸಾಕಾಗಿದೆ ನನಗೆ ಅಂತಂದೆ. ಬಟ್ ಇಲ್ಲ, ಅವ್ರು ಬಿಟ್ಟಿಲ್ಲ. ಇಲ್ಲ ಮೇಡಮ್ ಅಟೆಂಡ್ ಮಾಡಿ, ನಂಗೆ ಮಾಡೋಕ್ಕಾಗ್ತಾ ಇಲ್ಲ, ನೀವು ಮಾಡಿ ಅಂತ ಅಂದರು. ಅವ್ರು ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಆಮೇಲೆ 1:1 ಏನೋ ಇರುತ್ತಲ್ಲ ಕಂಪ್ಯೂಟರ್ ಹಾಕ್ಕೊಡೋದು, ಅದು ಕೊಡ್ತಾರೆ. ಬಟ್ ನೀವು ಅಟೆಂಡ್ ಮಾಡಿದ್ರೆ ನಂಗೆ ಹೇಳ್ಕೊಡ್ಬೋದು, ನಾನು ಅಟೆಂಡ್ ಮಾಡಿದ್ರೆ ನಿಮ್ಗೆ ಹೇಳ್ಕೊಡೋ ಅಷ್ಟು ಇದಿಲ್ಲ, ನೀವು ಮಾಡಿ ಅಂದರು. ಸೊ ನಾನು ಬೇಡ ಅಂದ್ಕೊಂಡೇ ಇದ್ದೆ. ಆಮೇಲೆ ಇದು ಅಟೆಂಡ್ ಮಾಡಿದೆ, ಅವ್ರದ್ದು ಬರುತ್ತಲ್ಲ ಪ್ರೋಗ್ರಾಮ್ಸು, ಅದು ಅಟೆಂಡ್ ಮಾಡಿದೆ. ನಂಗೆ ತುಂಬ ಖುಷಿಯಾಗೋಯ್ತು, ತುಂಬ ಇಷ್ಟ ಆಗೋಯ್ತು. ಬರೀ ಇಷ್ಟೆಲ್ಲ ಮಾಡಿದ್ರೆ ಹಿಂಗೆಲ್ಲ ಮಾಡ್ಬೋದಲ್ಲ ಅಂದ್ಬಿಟ್ಟು ನಾನು ಅದಕ್ಕೋಸ್ಕರ ಜಾಯ್ನ್ ಆದೆ. ನಂಗೆ ತುಂಬ ಇಷ್ಟ ಆಯಿತು. ಸರಳ ವ್ಯಕ್ತಿ, ಬಟ್ ಆಧ್ಯಾತ್ಮಿಕತೆ ತುಂಬ ಇದೆ. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬಂದಿದ್ದೀರಾ. ನೀವು ಈ ಪ್ರೋಗ್ರಾಮನ್ನು ಅಟೆಂಡ್ ಮಾಡೋಕ್ಕೂ ಯೋಚನೆ ಮಾಡಿ ಬಂದವರು. ಎಸ್. ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಸರಳ ವ್ಯಕ್ತಿ, ಹ್ಯಾಪಿಯೆಸ್ಟ್ ಮ್ಯಾನ್. ಒಂದು ಕೋಟಿ ಜನಕ್ಕೆ ಬೇಕಾದ್ರೂ ಸ್ಫೂರ್ತಿ ತುಂಬಿಡ್ತಾರೆ ಅವರು. ಎಷ್ಟೇ ನಮಗೆ ಬೇಜಾರಿದ್ರು ಏನಿದ್ರು ಅವ್ರು ನಗು ನೋಡಿದ ತಕ್ಷಣ ಎಲ್ಲ ಮಾಯ ಆಗಿಬಿಡತ್ತೆ. ನಾನು ತುಂಬ ಇಂಪ್ರೆಸ್ ಆಗಿದ್ದೀನಿ, ಮತ್ತೆ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಪರ್ಫೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ನಮಸ್ಕಾರ ಮಂಜುನಾಥ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ಬಿಗಿನರ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ, ಕೇಳ್ಬೋದಾ? ಕೇಳಿ ಮೇಡಮ್. ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ನಾನು ಆಲ್ರೆಡಿ 2 ಇಯರ್ಸ್ ಬ್ಯಾಕಿಂದನೇ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ಅದರಲ್ಲೇ ನಮಗೆ ಮಾಹಿತಿ ಗೊತ್ತಿರಲಿಲ್ಲ. ಶೇರ್ ಮಾರ್ಕೆಟ್ದು ಅಂದಾಜು ಮೇಲೆ NDTV ನೋಡೋದು, ಕೆಲವೆಲ್ಲ ಟೆಲಿಗ್ರಾಮ್ ನೋಡಿಕೊಂಡು ಬರ್ತಾಯಿದ್ದೆ ನಾನು. ಅದ್ರ ಬಗ್ಗೆ ನಾಲೆಡ್ಜ್ ಬೇಕು ನನಗೆ ಅಂತ ಯಾರು ನನಗೆ ಒಬ್ಬರು ಹೇಳೋರು ಇದ್ದಿಲ್ಲ. ಸೊ ನಾನು TV ನೋಡಬೇಕು ಒಂದು, ಪ್ಲಸ್ ಟೆಲಿಗ್ರಾಮ್ ನೋಡಿಕೊಂಡು ಬೈ ಮಾಡೋದು, ಸೆಲ್ ಮಾಡೋದು. ಪ್ರಾಫಿಟ್ ಬಂದರೆ ಬರುತ್ತೆ, ಹೋದರೆ ಹೋಗುತ್ತೆ. ಈ ನಾನು ಇಲ್ಲಿ MG ಇದಕ್ಕೆ ಬಂದದಕ್ಕೆ, ಮೋಹನ್ ಸರ್ ಹತ್ರ ಬಂದಾದಮೇಲೆ ಕೆಲವೆಲ್ಲ ನನಗೆ ಭಾಳ ತಿಳ್ಕೊತಾ ಇದ್ದೀನಿ ಅದ್ರ ಬಗ್ಗೆ. ಈಗ ಸ್ಕೇಲಿಂದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸ್ಕೇಲು ಅಪ್ಪು ಡೌನ್ ಅದು ಆಪ್ಷನಲ್ಲಿ ನನಗೆ ಗೊತ್ತಿರಲಿಲ್ಲ. ನಾನು ಫ್ಯೂಚರ್ ಮಾಡ್ತಾಯಿದ್ದೀನಿ, ಫ್ಯೂಚರಲ್ಲಿ ಆಪ್ಷನ್ ಮಾಡ್ತಾಯಿದ್ದೀನಿ, ಈ ಕಾಲು ಪುಟ್ಟು ಮಾಡ್ತಾಯಿದ್ದೀನಿ. ಈ Nifty 50, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು ಮಾಡ್ತಾಯಿದ್ದೆ. ಅದರೊಳಗಡೆ ಎಲ್ಲಿ ಎಕ್ಸಿಟ್ ಆಗಬೇಕು, ಎಲ್ಲಿ ಬೈ ಮಾಡ್ಬೇಕಂತ ನನಗೆ ಗೊತ್ತಿರಲ್ಲ. ಇಲ್ಲಿ ಬಂದಾಗಿಂದ ನನಗೆ ಎಲ್ಲಿ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ನನಗೆ ಈಗ ಗೊತ್ತಾಗ್ತಾ ಇದೆ. ಲವ್ಲಿ. ಇಲ್ಲಿ ಬರೋ ಮುಂಚೆ ನಿಮ್ಗೆ ಈ ಒಂದು ವಿಷಯ ಅಥವಾ ಟಾಪಿಕ್ ಎಷ್ಟು ಹುಡುಕಿದ್ರು ಇಲ್ಲ ಎಲ್ಲಿ ನೋಡಿದ್ರು ಅರ್ಥ ಆಗ್ತಿರ್ಲಿಲ್ಲ. ಇಲ್ಲಿ ಬಂದಾದ್ಮೇಲೆ ಸುಲಭವಾಗಿ ಅರ್ಥ ಆಗಿರೋದನ್ನೇನಾದ್ರೂ ಏನಾದರೂ ಇದೆಯಾ? 100% ಇದೆ. ನಾನು ಹೇಳ್ದಂಗೆ ಅದ್ರ ಬಗ್ಗೆ ನನಗೆ ನಾಲೆಡ್ಜೇ ಇರಲಿಲ್ಲ. ಅದಕ್ಕೆ ಈಗ ಇಲ್ಲಿ ಬಂದಾದ್ಮೇಲೆ ನನಗೆ ಧೈರ್ಯ ಜಾಸ್ತಿ ಆಗಿದೆ. ಮೋಹನ್ ಸರು ಅವರು ಎನರ್ಜಿ, ಅವ್ರ ಸ್ಪೀಚು, ಅವ್ರು ಹೇಳಂತ ಹಿಂಗೆ ಆಗುತ್ತಂತಲೇ ಹೇಳ್ತಾರೆ ನೀಟಾಗಿ. ಅದ್ರ ಬಗ್ಗೆ ಎಕ್ಸ್ಟ್ರಾ ನಾಲೆಡ್ಜ್ ಕೊಡ್ತಾರೆ. ಅವ್ರದ್ದೊಂದು ಮನಸ್ಸು ಇದೆಯಲ್ಲ, ಫಸ್ಟ್ ಅದೊಂದು ಭಾಳ ಇಷ್ಟ ಆಯಿತು. ಎಲ್ಲರೂ ಚೆನ್ನಾಗಿ ಬೆಳಿಬೇಕಂತ ಹೇಳ್ಬಿಟ್ಟು ಹೇಳಿದಾರಲ್ಲ, ಅದು ಒಂಥರ ಭಾಳ ಇಷ್ಟ ಆಯ್ತು ನನಗೆ. ಕೆಲವು ಮಂದಿ ಎಲ್ಲ ಸುಮ್ಮನೆ ಮೇಲೆ ನೋಟಕ್ಕೆ ಕೇಳ್ತಾರೆ ಅಷ್ಟೇ. ಇವರು ಮನದಾಳದ ಮಾತಿಂದ ಹೇಳ್ತಾರೆ. ಅವರು ಚೆನ್ನಾಗಾಗಬೇಕು, ನೀವು ಚೆನ್ನಾಗಿ ಬೆಳೆದ್ರೆ ನಾನು ಚೆನ್ನಾಗಿ ಬೆಳಿತೀನಿ ಅಂತ ಹೇಳ್ತಾರೆ ಅವರು. ಬಟ್ ಮೋಹನ್ ಸರ್ ಬಗ್ಗೆ ನಾನು ನಿನ್ನೆ ಹೇಳಿದೆ ನಾನು, ಸರ್ ನಿಮ್ಮ ಎನರ್ಜಿ ನಮಗೆ ಸ್ವಲ್ಪ ಕೊಡಿ ಸರ್ ಅಂತ ಹೇಳಿದೆ ನಾನು. ಆದರೂ ನಾನು ಇಲ್ಲಿ ಬಂದಾಗಿಂದ ನನಗೆ ಸ್ವಲ್ಪ ಆಲ್ಮೋಸ್ಟ್ 99% ತಿಳ್ಕೊಂಡಿದ್ದೀನಿ. ಇವತ್ತು ಟ್ರೇಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಫ್ಲಾಟ್ ಇರೋದಕ್ಕೆ ಇದು ಮಾಡಿದ್ವಿ ಅಷ್ಟೇ. ಓಕೆ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮುಂಚೆಗೆ ಇವಾಗ ಹೋಲಿಕೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಬೆಳೆದಿದೆ? ನನ್ನ 99% ಆಗಿದೆ ಮೇಡಮ್. ಮೊದಲು ಸಪೋರ್ಟ್ ಇರಲಿಲ್ಲ. ಫಸ್ಟ್ ನಾನು ಟ್ರೈನಿಂಗ್ ಮಾಡಬೇಕಾದ್ರೆ ಹೆಂಗೆ ಬರಬೇಕು, ಹೆಂಗೆ ಹೋಗ್ಬೇಕಂತ ಗೊತ್ತಿರಲ್ಲ. ನಾನು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಕೈ ಬಾಯಿ ಸುಟ್ಕೊಂಡು ಬಂದಿದ್ದೀನಿ, ಅದು ವಿಚಾರ ಬೇರೆ.
ಒಬ್ಬರು ನಮಗೆ ಗೈಡ್ಲೈನ್ಸ್ ಮಾಡೋರು ಬೇಕು ಫಸ್ಟು. ಗೈಡ್ಲೈನ್ಸ್ ಮಾಡೋರು ಯಾರೂ ಇರಲಿಲ್ಲ. ಈ ಮೋಹನ್ ಸರ್ ನನಗಿನ್ನ ಕೆಲವೆಲ್ಲ ನಾಲೆಡ್ಜ್ ಕೊಡೋದಕ್ಕೆ ತುಂಬ ಇನ್ವಾಲ್ವ್ ಆಗ್ಬೋದು ನಾನು. ಬಟ್ ನಾವು ಅಂದ್ಕೊಂಡಿದ್ದು ಸುಮಾರು ದುಡ್ಡು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾವು. ಚೆನ್ನಾಗಿ ಒಟ್ಟಿನಲ್ಲಿ ನನಗಂತೂ ತುಂಬ ಇಷ್ಟ ಆಗಿದೆ. ಕ್ಲಾಸ್ ಮಾತ್ರ ತುಂಬ ಇಷ್ಟ ಆಗಿದೆ. ಅವರು ಸರ್ ಕೋಚಿಂಗ್ ಕೊಡೋದಕ್ಕೂ ನಾವು ತಿಳ್ಕೊಳ್ಳೋದಕ್ಕೂ ಈಗ 1ನೇ ಕ್ಲಾಸ್ ಹುಡುಗನ ಕರ್ಕೊಂಬಂದು ಬಿಟ್ಟರೆ ಓದ್ಲಾರ್ದವ್ನು ಬಂದು ಕುಂತ್ಕೊಂಡ್ರು ಕೂಡ ಗೊತ್ತಾಗುತ್ತೆ. ಇಲ್ಲಿ ಕನ್ನಡದಲ್ಲಿ ಹೇಳ್ತಾರೆ, ಪ್ಲಸ್ ಅದು ಪ್ಲಸ್ ಪಾಯಿಂಟ್ ನಮಗೆ. ಎಸ್ ಗ್ರೇಟ್, ಲವ್ಲಿ. ಸೊ ನಿಮ್ಮಂಥ ಬಿಗಿನರ್ಸ್ ಏನಕ್ಕೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ? ಅದರಲ್ಲಿ ಅವ್ರಿಗೇನು ಲಾಭ? 100% ಇದೆ. ಈಗ ಶೇರ್ ಮಾರ್ಕೆಟಿಗೆ ಬರೋದ್ರಿಂದ ಸುಮಾರು ಸ್ಯಾಲ್ರಿಗೆ ಕೆಲವು ಮಂದಿ ಸ್ಯಾಲ್ರಿ ತಗೊತಾ ಇರ್ತಾರೆ, ವಾಚ್ಮನ್ ಕೆಲಸ ಮಾಡ್ತಾ ಇರ್ತಾರೆ, ಇದು ಯಾವುದು ಹೊಲದ ಕೆಲಸಗಳು ಮಾಡ್ತಾ ಇರ್ತಾರೆ, ಎಜುಕೇಟೆಡ್ ಇರ್ತಾರೆ, ಹೊಲದ ಕೆಲಸಗಳು ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ. ಬಟ್ ಯಾರಿಗೆ ಗೊತ್ತಿಲ್ಲ ಇದು ಮಾರ್ಕೆಟ್ ಅಂದರೆ ಭಯ, ಸಿಕ್ಕಾಪಟ್ಟೆ ಭಯ ಬಂದ್ಬಿಟ್ಟಿದೆ ಎಲ್ಲರಿಗೆ. ಶೇರ್ ಮಾರ್ಕೆಟ್ ದುಡ್ಡು ಹೋಗ್ಬಿಡುತ್ತೆ ಅಂತೇಳಿ. ಇಲ್ಲಿ ದುಡ್ಡು ಹೋಗುತ್ತೆ ಅಂದ್ರೆ ನಾಲೆಡ್ಜ್ ಇರ್ಲಾರ್ದಂಗೆ ದುಡ್ಡು ಹೋಗುತ್ತೆ. ನಾಲೆಡ್ಜ್ ತೊಗೊಂಡ್ರೆ ದುಡ್ಡು ಬರುತ್ತೆ. ಈಗ ಬರೋದ್ರಿಂದ ನಮಗೆ ನಾಲೆಡ್ಜ್ ಯಾರಾದರೂ ಕೊಟ್ಟರು ಮಾತ್ರ ನಮಗೆ ದುಡ್ಡು ಮಾಡ್ಬೋದು. ಈಗ ನಾವು ಏನು ನಾಲೆಡ್ಜ್ ಇರ್ಲಾರ್ದಂಗೆ ಸುಮ್ಮನೆ ಅಂದಾಜು ಮೇಲೆ ಹಾಕಿದ್ರೆ ಅದು ದುಡ್ಡು ಮಾಡೋಕ್ಕೂ ಆಗಲ್ಲ. ಈಗ ಕೆಲವು ಸ್ಯಾಲ್ರಿಗೆ ಬದುಕ್ತಾ ಇದ್ದಾರೆ, ಅವರು ಬಂದು ಮಾಡಿದರೆ ಇದು ಕ್ಲಾಸ್ ತೊಗೊಂಡು ಮಾಡಿದರೆ ತುಂಬ ಅನುಕೂಲ. ಬಟ್ ಅವ್ರ ಸ್ಯಾಲ್ರಿ 10,000 ರೂಪಾಯಿ ಇರ್ಬೋದು, ಲಕ್ಷ ದುಡಿಬೋದು. ಅದರೊಳಗೆ ಲಕ್ಷ ಅಂತಲೇ ಜಾಸ್ತಿ ದುಡಿಬೋದು, 50,000 ದುಡಿಬೋದು. ಪ್ಲಸ್ ಇದೆ, ಕ್ಲಾಸ್ ತೊಗೊಂಡು ಮಾಡಿದರೆ 100ಗೆ 200% ಗ್ಯಾರಂಟಿ ಇದೆ, ನನ್ನ ಭರವಸೆ ಅದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಈ 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡು ಬರ್ತಿದ್ದೀರಾ. ಹೌದು. ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಇದೆ ಹೇಳೋದು. ಮೋಹನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಬೆಳಗ್ಗೆ ಬಂದು ಕ್ಲಾಸು ಸ್ಟಾರ್ಟ್ ಮಾಡಿದರೆ ಅಂದರೆ ಟಯರ್ಡ್ನೆಸ್ ಆಗೋದಲ್ಲ, ಅಂದರೆ ಎನರ್ಜಿ ಹಂಗಿದೆ, ಎನರ್ಜಿ ಇದೆ. ಪ್ಲಸ್ಸು ಅವರು ಹೇಳೋಂಥ ವಿಚಾರಗಳಿದಾವಲ್ಲ ತುಂಬ ಅದ್ಭುತವಾಗಿದ್ದಾವೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದು ಬಿಟ್ಟರು ಕೂಡ ಎಲ್ಲರಿಗೂ ಅರ್ಥ ಆಗಂಗೆ ಹೇಳ್ತಾರೆ ಅವರು ಕನ್ನಡದಲ್ಲಿ. ಅವರು ನಾನಂತೂ ಎಜುಕೇಟೆಡ್ ಅಲ್ಲ, ಬಟ್ ಆದರೂ ಶೇರ್ ಮಾರ್ಕೆಟಲ್ಲಿ ಬಂದಿದ್ದೀನಿ. ನಾನು ಇವ್ರ ಹತ್ರ ಬಂದಾದ ಮೇಲೆ ಏನಾಗಿದೆ ಅಂದರೆ, ಇಲ್ಲಿ ನನಗೆ ಏನು ಗೊತ್ತಿಲ್ಲ, ಕೆಲವು ವಿಚಾರಗಳು ಗೊತ್ತಿಲ್ಲ. ಇವ್ರ ಹತ್ರ ಬಂದಾದ್ಮೇಲೆ ತುಂಬ ತಿಳ್ಕೊಂಡಿದ್ದೀನಿ. ಬರೀ ಶೇರ್ ಮಾರ್ಕೆಟ್ ಅಂತಲ್ಲ, ಶೇರ್ ಮಾರ್ಕೆಟ್ ಅಂದರೆ ಸೆಕೆಂಡ್ರಿ. ಈ ಜೀವನದಾಗ ಹೆಂಗಿರ್ಬೇಕು, ನೀವು ದುಡ್ಡು ಮಾಡ್ಕೊಳ್ಳಿ, ಇದರಿಂದ ನೀವು ಹೆಂಗಿರ್ಬೇಕು, ಜೀವನ ಹಿಂಗೆ ಯಾವ ಥರ ಮಾಡ್ಬೇಕಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ ಶೇರ್ ಮಾರ್ಕೆಟಲ್ಲಿ. ಗುಡ್ ಈವ್ನಿಂಗ್ ನಾನು ಪ್ರಸಾದ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಸಣ್ಣ ಪುಟ್ಟ ಕ್ವೆಶನ್ಸ್ ಕೇಳ್ತೀನಿ, ನಿಮ್ಮಂಥ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಖಂಡಿತ ಮೇಡಮ್. ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಫಸ್ಟ್ ಆಫ್ ಆಲ್ ನಾನು ನನ್ನ ವೈಫ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ದು ವೆಬಿನಾರು ನನ್ನ ವೈಫ್ ನೋಡಿದ್ಲು. ಅವಳು ನೋಡಿಬಿಟ್ಟು ಅವಳು ನನಗೆ 3 ದಿವಸದಿಂದ ಕಂಟಿನ್ಯೂಸ್ ಫೋರ್ಸ್ ಮಾಡಿ, ಇಲ್ಲ ನೀವು ಹೋಗಲೇಬೇಕು ಈ 3 ದಿವಸ ಸೆಷನ್ ಅಂತ. ನಾನು ಬೇಸಿಕಲಿ ಬಿಸ್ನೆಸ್ ಮ್ಯಾನ್. ನಾನು ಯಾವತ್ತೂ 3 ದಿವಸದಿಂದ ವರ್ಕ್ಶಾಪಿಗೆ ಇಟ್ಟಿಲ್ಲ. ಬಿಕಾಸ್ ಆಫ್ಟರ್ ಮೈ ಸ್ಟಡೀಸ್ ನಾನು ಸ್ವಲ್ಪ ದಿವಸಗಳು ವರ್ಕ್ಶಾಪ್ಸ್ ಭಾಳಷ್ಟು ಅಟೆಂಡ್ ಆಗಿದ್ದೆ, ಆದರೆ ಅಷ್ಟು ಟೈಮ್ ಇರಲಿಲ್ಲ ನನಗೆ ಇವಾಗ ಬಿಸ್ನೆಸ್ಗೆ ಬಂದಾಗಿಂದ. ಬಟ್ ಶಿ ಫೋರ್ಸ್ ಮಿ ಅ ಲಾಟ್. ಹೋಗಲೇಬೇಕು ನೀವು, ಇದರಿಂದ ಬಹಳಷ್ಟು ಕಲಿತೀರಿ ಅಂತ ಹೇಳಲು ಬಂದೆ. ಆ್ಯಂಡ್ ಎವ್ರಿಥಿಂಗ್ ಆಫ್ ದ 3 days ವಾಸ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ತುಂಬಾ ಚೇಂಜಸ್ ಇದೆ. ನಾನು ಸ್ಟಾಕ್ಸ್ ಬಗ್ಗೆ ಅಂದ್ಕೊಂಡಿದ್ದ ರೀತಿ, ನನಗೆ ಕಂಪ್ಲೀಟ್ಲಿ A to Z ಏನು ಗೊತ್ತಿಲ್ಲ ನನಗೆ ಸ್ಟಾಕ್ಸ್ ಬಗ್ಗೆ. ಬಟ್ ದ ನಾಲೆಜ್ ಐ ಗೇನ್ಡ್ ಹಿಯರ್ ವಾಸ್ ವಂಡರ್ಫುಲ್, ಫ್ಯಾಂಟಾಸ್ಟಿಕ್ ಆಗಿತ್ತು. ಲವ್ಲಿ. ಸೊ ಇಲ್ಲಿ ಬರೋ ಮುಂಚೆ ಟ್ರೇಡಿಂಗ್ ಅಲ್ಲಿ ಯು ಆರ್ ಅ ಬಿಗಿನರ್, ಬಟ್ ಅಗೇನ್ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಯು ಡೋಂಟ್ ನೋ. ಬಟ್ ನೌ ಯು ಆರ್ ಲೈಕ್ ಕ್ಲಿಯರ್ ಅಬೌಟ್ ಇಟ್ ಅನ್ನೋ ಟಾಪಿಕ್ ಯಾವ್ದಾದ್ರು ಇದೆಯಾ? ಹೌದು ಮೇಡಮ್. ಏನಂದರೆ ಔಟ್ಸೈಡಲ್ಲಿ ಟ್ರೇಡಿಂಗ್ ಬಗ್ಗೆ ಇರೋ ಮನಸ್ಥಿತಿನೇ ಬೇರೆ. ಕೆಲವರು ಅದನ್ನು ಗ್ಯಾಮ್ಲಿಂಗ್ ಅಂದ್ಕೊಳ್ತಾರೆ, ಕೆಲವರು ಅದನ್ನು ಇನ್ನೇನೋ ಅಂದ್ಕೊಳ್ತಾರೆ, ಇನ್ನು ಕೆಲಸಕ್ಕೆ ಬಾರ್ದಿರೋ ಮಾಡೋದು ಅಂದ್ಕೊಳ್ತಾರೆ. ಆದರೆ ಸರ್ದು ಸೆಷನ್ ಅಟೆಂಡ್ ಆದಾಗ ಇವತ್ತು 90 ಲಕ್ಷ ಕೋಟಿ ಇಲ್ಲಿದೆ. ನಾವು 9 to 5 ಜಾಬ್ಗಳನ್ನು ಎಲ್ಲೆಲ್ಲೋ ಹೇಗೇಗೋ ಮಾಡಿಕೊಂಡು ಒಂದು 10-20 ಸಾವಿರ 30 ಸಾವಿರ ಕಾರ್ಪೊರೇಟ್ಸ್ಗೆ ಹೇಳ್ಬೇಕಂತ ಹೇಳಿದ್ರೆ 40-50 ವರ್ಷಗಳನ್ನು ಹೀಗೆ ಕಳೀತಾ ಇದ್ದೀವಿ, ಗೊತ್ತಿಲ್ಲ ನಮಗೇನು ಕಳೀತಿದ್ದೀವಿ ಅಂತ. ಸೊ ರೈಟ್ ಡೈರೆಕ್ಷನ್ನಲ್ಲಿ ಹೇಗೆ ಸ್ಟಾಕಲ್ಲಿ ನಾವು ರೈಟ್ ಡೈರೆಕ್ಷನಲ್ಲಿ ಹೋಗಬೇಕು, ರೈಟ್ ಸ್ಟಾಕಿಗೆ ಹಾಕಬೇಕಂತ, ಅದೇ ರೀತಿಯಲ್ಲಿ ನಾವು ಕೂಡ ರೈಟ್ ಡೈರೆಕ್ಷನ್, ರೈಟ್ ಕಡೆ ನಡೆದ್ರೆ ಮಾತ್ರ ಇದೆ. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಹಿಮ್. ಬಿಕಾಸ್ ಇಷ್ಟೊಂದು ಎನ್ಲೈಟ್ಮೆಂಟ್, ಇಷ್ಟೊಂದು ಇದು ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಇಷ್ಟು ಸಾಧ್ಯ ಆಗುತ್ತೆ ಅಂತ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಬರೋವಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಈಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೋಲಿಕೆ ಮಾಡಿದ್ರೆ, ಐ ನೋ ಯು ಮಚ್ ಕಾನ್ಫಿಡೆಂಟ್, ಬಟ್ ಅಗೇನ್ ವೆರ್ ಡು ಯು ವಾಂಟ್ ಟು ರೇಟ್ ಯುವರ್ ಸೆಲ್ಫ್? ಬರುವಾಗ ಏನೂ ಇರಲಿಲ್ಲ ಮೇಡಮ್. ಖಂಡಿತ ಹೇಳಬೇಕಂತ ಹೇಳಿದ್ರೆ, ಏನೋ ನಾವು ವೈಫ್ ಫೋರ್ಸ್ ಮಾಡಿದಾಳೆ, ಅವಳಿಗೆ ಬೇಜಾರಾಗಬಾರ್ದು ಅನ್ನೋ ರೀತಿಯಲ್ಲಿ ಬಂದೆ. ಅಟೆಂಡ್ ಆಗಿಬಿಟ್ಟು ಅವಳಿಗೆ ಹೇಳೋ ನಾಲೆಜ್ ಅವಳು ಮಾಡ್ಕೊಂಡಿರಲಿ ಮನೇಲಿ ಅಂತ. ಬಟ್ ಅದು ಇಲ್ಲಿ ಬಂದಮೇಲೆ ನನಗೆ ಅನ್ನಿಸ್ತಾ ಇದೆ, ನಾವು 101% ಐ ವಾಂಟ್ ಟು ಡೆಡಿಕೇಟ್ ಮೈ ಥಿಂಗ್ ಹಿಯರ್. ಅವಳಿಗೂ ನೆನ್ನೆ ರಾತ್ರಿ ಕೂಡ ಹೇಳಿದೆ, ನೀನು ಬಿಸ್ನೆಸ್ ನೋಡ್ಕೊ, ನಾನು ಟ್ರೇಡ್ ನೋಡ್ಕೊಳ್ತೀನಿ ಅಂತ. ಸೊ ಆ ಲೆವೆಲಲ್ಲಿ ಕಂಪ್ಲೀಟ್ಲಿ ಇಟ್ ಈಸ್
ಫ್ಲಿಪ್ ಆಫ್ ಅ ಡಿಸ್ಕ್ ಅನ್ನೋ ಥರ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ ಈಗ ನಮ್ಮ ಸ್ಪ್ಯಾನ್ ಆಫ್ 3 days. with the span of 3 days, and I just want to continue my rest of my business journey with him. ಒಂದು ಒಳ್ಳೆಯ ಪ್ರೋಗ್ರೆಸ್ ಕಡೆ ಒಂದು ಒಳ್ಳೆಯ ರೀತಿ ಕಡೆ ಹೋಗ್ಬೇಕಂತ ಬಹಳಷ್ಟು ಮನಸ್ಸಾಗಿದೆ. ಲವ್ಲಿ. 3 ದಿನದಿಂದ ಮೋಹನ್ ಸರ್ನ ನೋಡ್ತಾ ಇದ್ದೀರಾ. ಹೌದು. ವುಡ್ ಯು ಲೈಕ್ ಟು ಸ್ಪೀಕ್ ಸಮಥಿಂಗ್ ಅಬೌಟ್ ಹಿಮ್? ಖಂಡಿತ ಮೇಡಮ್, ಯಾಕಂದರೆ ನಾವು ಬಹಳಷ್ಟು ಕೋಚಸ್ ಅಟೆಂಡ್ ಆಗಿದ್ದೀನಿ. ನಾನು ಕೂಡ ಲೈಫ್ ಕೋಚಸ್ ಆಗಿರ್ಬೋದು, ತುಂಬ ಟ್ರೆಡಿಷ್ನಲ್ ಕೋಚಸ್ ಫ್ರಮ್ ಸ್ಪಿರಿಚುವಲ್ ಗುರೂಜೀಸ್ ಹತ್ರ ಆಗಿರ್ಬೋದು ಅಟೆಂಡ್ ಆಗಿದ್ದೀನಿ. ಬಟ್ ದ ಥಿಂಗ್ ಈಸ್ ವಾಟ್ ದಿಸ್ ಮೋಹನ್ ಸರ್ ಹ್ಯಾಸ್ ಎಂಟೈರ್ಲಿ ಇಸ್, ಅವರು ಕಲ್ತಿರೋ ಅಷ್ಟನ್ನ ಕಂಪ್ಲೀಟಾಗಿ ದಾರೆ ಎಳೆಯುವಷ್ಟು ಒಳ್ಳೆಯ ಮನಸ್ಥಿತಿಲಿ ಅವ್ರು ಇದ್ದಾರೆ. ಮತ್ತು ಅವ್ರ ಜೊತೆನ ಸೊಸೈಟಿನ ಒಂದು ಒಳ್ಳೆಯ ರೀತಿಲಿ ತೊಗೊಂಡೋಗುವಂಥ ಉತ್ಸುಕರಾಗಿದ್ದಾರೆ. ಆ್ಯಂಡ್ ದ ವೇ ಹೀ ಈಸ್ ಡೆಡಿಕೇಟೆಡ್ ಟು ಬ್ರಿಂಗ್ ಎವ್ರಿ ಒನ್ ವಿತ್ ರಿಚ್ನೆಸ್, ಎವ್ರಿ ಒನ್ ವಿತ್ ರಾಯಲ್ಟಿ. ಆ್ಯಂಡ್ ಅವ್ರ ವೇಷಭೂಷಣ ಕೂಡ ಅಷ್ಟೇ, ಅವರು ನಮ್ಮ ಇನ್ಸ್ಪೈರ್ ಆಗಲಿ ಅನ್ನೋ ರೀತಿಯಲ್ಲಿ ಅವ್ರು ಹಾಕೊಂಬರೋದಾಗಲಿ, ಇಟ್ ಈಸ್ ವಂಡರ್ಫುಲ್ ಥಿಂಗ್. ಸೊ ಈಸ್ ಅ ಜಮ್ ಆಫ್ ಅ ಪರ್ಸನ್, ಐ ಕ್ಯಾನ್ ಜಸ್ಟ್ ಟೆಲ್ ಹಿಮ್ ಇನ್ ಒನ್ ವರ್ಡ್. ಆ್ಯಂಡ್ ಲೆಟ್ಸ್ ಸಿ ಹೌ ದ ಜರ್ನಿ ಗೋಸ್ ಆನ್ ವಿತ್ ಹಿಮ್. So it was wonderful. Thank you so much. Thank you. Lovely. Thank you. ನಮಸ್ಕಾರ ನಿರಂಜನ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಕ್ವೆಶ್ಚನ್ಸ್ ಕೇಳ್ತೀನಿ, ನಿಮ್ಮಂಥ ಆಡಿಯನ್ಸ್ಗೇನು ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ. ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಇದಕ್ಕಿಂತ ಮುಂಚೆ ಒಂದ್ಸತಿ ಟ್ರೇಡಿಂಗ್ ಬಗ್ಗೆ ಟ್ರೈ ಮಾಡಿದ್ವಿ, ಬಟ್ ಅವಾಗ ಲಾಸ್ ಆಗಿತ್ತು. ಹಂಗಾಗಿ ನಾವು ಬರಲಿಕ್ಕೆ ಯೋಚನೆ ಮಾಡಿದ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗಿದೆ, ಮಾಡ್ಬೋದು. ಸರ್ ಕೊಟ್ಟರ ಪ್ರೋಗ್ರಾಮಿಂದ ಟ್ರೈನಿಂಗಿಂದ ಸ್ವಲ್ಪ ಬೂಸ್ಟಪ್ ಆಗಿದೆ ಅನ್ಸುತ್ತೆ. ಒಂದ್ಸತಿ ಟ್ರೈ ಮಾಡಿದ್ರೆ ಅನುಕೂಲ ಆಗುತ್ತೆ. ಓಕೆ, ನೋಡ್ಬೇಕು. ಸೊ ಇದ್ರ ಮುಂಚೆ ನಿಮಗೆ ಈ ಒಂದು ಟಾಪಿಕ್ ಅರ್ಥನೇ ಆಗ್ತಿರ್ಲಿಲ್ಲ ಅಥವಾ ತುಂಬ ಕನ್ಫ್ಯೂಸಿಂಗ್ ಆಗಿತ್ತು ಅನ್ನೋದು ಯಾವುದಾದ್ರೂ ಇದೆಯಾ? ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಕನ್ಫ್ಯೂಷನ್ ಇತ್ತು, ಬರಬೇಕಾ ಬೇಡವಾ, ಹೇಗೆ ಹೊರಕ್ಕೆ ಇಷ್ಟು ಇನ್ವೆಸ್ಟ್ ಮಾಡಿ ಅಲ್ಲಿ ಹೋಗಿದ್ರೆ ಏನು ವರ್ತಬಲ್ ಐತಾ ಅಂತೇಳಿ ಕನ್ಫ್ಯೂಷನ್ ಆದರೂ ಇತ್ತು. ಬಟ್ ಬಂದಮೇಲೆ ಕ್ಲಿಯರ್, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಮಾಡ್ಬೋದು, ಸರ್ ಕೊಟ್ಟರೆ ಕಾನ್ಫಿಡೆನ್ಸಿಂದ ಮಾಡ್ಬೋದು, ಏನೇ ಮಾಡಿದ್ರು. ಓಕೆ, ಪರ್ಫೆಕ್ಟ್. ಅಷ್ಟು ಮಾತ್ರ ಗ್ಯಾರಂಟಿ ಇದೆ. ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಈಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅನ್ಸುತ್ತೆ ನಿಮಗೆ? ಇಂಡಿಪೆಂಡೆಂಟಾಗಿ ಟ್ಯಾಕಲ್ ಮಾಡ್ಬೋದು ಶೇರ್ ಮಾರ್ಕೆಟ್ನ, ಅಷ್ಟು ಲೆವೆಲ್ಗೆ ಬೆಳೆದಿದೆ. ಸಪೋರ್ಟ್ ಮೋಹನ್ ಸರ್ದು ಬೇಕು, ಅಷ್ಟು ನಿಮ್ಮ ಮಾತ್ರ. ಡಿಸಿಷನ್ ಮೇಕಿಂಗ್ ಸ್ಟ್ರಾಂಗ್ ಆಗಿದೆ ಅಂತ? ಸ್ಟ್ರಾಂಗ್ ಆಗಿದೆ, ಹೌದು. ಓಕೆ. ಸೊ ನಿಮ್ಮಂಥ ಬಿಗಿನರ್ಸು ಮಿಲೇನಿಯರ್ಸ್ ಗ್ರೂಪ್ನ ಈ ಸೆಮಿನಾರ್ ಅಟೆಂಡ್ ಮಾಡೋದ್ರಲ್ಲಿ ಅವ್ರಿಗೆ ಏನು ಗುಣ ಅನ್ಸುತ್ತೆ ನಿಮಗೆ? ಸರ್, ಲೈಫಲ್ಲಿ ಏನಾದ್ರೂ ಮುಂದೆ ಬರಬೇಕಂದ್ರೆ, ಏನಾದರೂ ಒಂದು ಹರ್ಡಲ್ ಕ್ರಾಸ್ ಮಾಡಬೇಕಂದ್ರೆ ಒಂದು ಗೈಡೆನ್ಸ್ ಬೇಕು. ಆ ಗೈಡೆನ್ಸ್ ಮೋಹನ್ ಸರ್ ಕೊಡ್ತಿದ್ದಾರೆ. ಅದು ಒಳ್ಳೆ ವೇಯಲ್ಲಿ ಅವರು ಒಳ್ಳೆ ಥಿಂಕಿಂಗಲ್ಲಿ ಕೊಡ್ತಾ ಇದ್ದಾರೆ. ಅವ್ರನ್ನ ಫಾಲೋ ಮಾಡಿದರೆ 100% ಸಕ್ಸಸ್ ಆಗ್ತೀವಿ ಅನ್ನೋ ಗ್ಯಾರಂಟಿ ಇದೆ. ಅದು ಮಾಡಬೇಕು. ಅವ್ರು ಫಾಲೋ ಮಾಡಿದರೆ, ನಾವು ಎಫರ್ಟ್ ಹಾಕಿದರೆ 100% ರಿಸಲ್ಟ್ ಬರುತ್ತೆ ಇಲ್ಲಿ. ಓಕೆ, ಪರ್ಫೆಕ್ಟ್. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡು ಬರ್ತಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ ಇಸ್ ಎ ಟಾರ್ಚ್ ಬ್ಯಾರಿಯರ್. ಅವರು ನಮಗೆ ದಾರಿ ತೋರಿಸ್ತಾರೆ, ಬೆಳಕು ತೋರಿಸ್ತಾರೆ. ಅದರಲ್ಲಿ ನಾವು ನಡ್ಕೊಂಡು ಹೋದೆ ಅಂತಂದರೆ ನಾವು 100% ಗೆಟನ್ ಆಗ್ತೀವಿ. ಇಷ್ಟು ಮಾತ್ರ ಹೇಳಬಲ್ಲೆ ನಾವು. ಸೂಪರ್. ಓಕೆ, ಥ್ಯಾಂಕ್ ಯು ಸರ್. ಹಲೋ ರಮೇಶ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ. ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ತುಂಬ ಆಗಿತ್ತು ಮೇಡಮ್. ಯಾವ ಥರ ಅಂದರೆ ನಾನು ಬಿಗಿನರ್ಸ್ ಇವಾಗ ಸ್ಟಾರ್ಟ್ ಮಾಡಿದೆ, ಇವಾಗ ಕಾಲೇಜ್ ಡಿಗ್ರಿ ಹೋಗಿದ್ದೆ. ಅಂದರೆ ಯಾವುದೇ ಥರ ಇನ್ಕಮ್ಮು ಅನ್ನೋದು ಪ್ರತಿಯೊಬ್ಬರ ಮೈಂಡಲ್ಲಿ ಇನ್ಕಮ್ ಅನ್ನೋದು ಬರುತ್ತಲ್ಲ, ಅದು ನನ್ನ ಫ್ಯೂಚರಲ್ಲಿ ನನಗೆ ಕಾಣಿಸ್ಲಿಲ್ಲ. ನನಗೆ ಅಂದರೆ ನನಗೊಂದು ಅಟ್ರಾಕ್ಟ್ ಆಯಿತು ಯಾವ ಥರ ಅಂದರೆ ಟ್ರೇಡಿಂಗ್ ಮಾಡಬೇಕು ಅನ್ನೋದು. ಟ್ರೇಡಿಂಗ್ ಮಾಡಬೇಕು ಅನ್ನುವಾಗ ನಾನು ತುಂಬ ಕ್ಲಾಸ್ಗಳು ನೋಡಿದೆ, ಅಂದರೆ ಯೂಟ್ಯೂಬಲ್ಲಿ ಅದು ಇದನ್ನು ನೋಡಿದೆ. ಆವಾಗ ಕನ್ನಡದಲ್ಲೇ ಆಗಿ ಒಂದು ಸ್ಪೆಷಲಿ ಆಗಿ MG ಗ್ರೂಪ್ ಕಾಣಿಸ್ತು ನನಗೆ. ಅದರಲ್ಲಿ ಎಲ್ಲದ ರಿವ್ಯೂಸ್ ನೋಡಿದೆ, ಎಲ್ಲನೂ ನೋಡಿದೆ. ಆವಾಗ ಅನ್ನಿಸ್ತು ನನಗೆ, ನಾನು ಪರ್ಟಿಕ್ಯುಲರ್ ಆಗಿ ಒಂದು ಗ್ರೂಪ್ ನೋಡಿ ಅಲ್ಲಿ ಕೋಚಿಂಗ್ ತೊಗೊಂಡ್ರೆ ನಾನು ಒಳ್ಳೆ ಟ್ರೇಡರ್ ಆಗ್ಬೋದು ಅಂತೇಳಿ ಇದು ಮಾಡಿದೆ, ಚೂಸ್ ಮಾಡಿದ್ದು. ಹೌದು. ಓಕೆ, ಪರ್ಫೆಕ್ಟ್. ಸೊ ಇಲ್ಲಿ ಬರೋ ಮುಂಚೆ ನಿಮ್ಗೊಂದು ಟಾಪಿಕ್ ಎಷ್ಟು ಹುಡುಕಿದ್ರು, ಎಷ್ಟು ಸರ್ಚ್ ಮಾಡಿದ್ರು ಅರ್ಥ ಆಗ್ತಿರ್ಲಿಲ್ಲ, ಈಗ ತುಂಬ ಸುಲಭವಾಗಿ ಅರ್ಥ ಆಗ್ತಿದೆ ಅಂತ ಏನಾದರೂ ಇದೆಯಾ? ಹೌದು ಮೇಡಮ್. ಯಾವ ಥರ ಅಂದರೆ ನನ್ನ ಲೈಫಲ್ಲಿ ಅಂದರೆ ಬೇರೆಯವ್ರ ಪ್ರಕಾರ ಗೊತ್ತಿಲ್ಲ, ನನ್ನ ಲೈಫಲ್ಲಿ ನಾನು ಯಾವ ಥರ ಮಾಡಬೇಕು, ಯಾವ ಥರ ಇದು ಮಾಡಬೇಕು ಅಂತ ನಮ್ಗೆ ಏನೂ ಗೊತ್ತಿರಲಿಲ್ಲ. A to Z ಏನೂ ಗೊತ್ತಿರಲಿಲ್ಲ. ಟಾಪಿಕ್ ಅಂದರೆ ಯಾವ ಥರ ಎಂಟ್ರಿ ಆಗೋದು, ಯಾವ ಥರ ಎಕ್ಸಿಟ್ ಆಗೋದು, ಅದರಲ್ಲಿ ಪ್ರತಿಯೊಂದು ನಂಗೆ ಬಿಗಿನರ್ಸು, ನನಗೇನೂ ಗೊತ್ತಿರಲಿಲ್ಲ ಅಷ್ಟೊಂದು. ಇವಾಗ ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಯಿತು ಒಂಥರ ಅಂದರೆ ಟ್ರೇಡಿಂಗ್ ಅಂದ್ರೆ ತುಂಬ ಸುಲಭ ಇದೆಯಲ್ಲ, ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಮಾಡ್ಬೋದಲ್ಲ. ಅಂದರೆ ಫ್ಯಾಮ್ಲಿಯಲ್ಲಿ ಯಾರೂ ಮಾಡಲ್ಲ. ಇವಾಗ ಬೇರೆಯವ್ರು ಅಂತಾರೆ ಟ್ರೇಡಿಂಗ್ ಅಂದರೆ ಗ್ಲ್ಯಾಮಿಂಗು ಅದು ಇದು ಅಂತಾರೆ, ಬಟ್ ಅದನ್ನೇ ಪ್ರಪಂಚ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಮೇಡಮ್. ಓಕೆ.
ಸೊ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮುಂಚೆಗೆ ಇವಾಗ ಹೋಲಿಕೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್ ನಾನು ನಿಜ ಹೇಳಬೇಕು ಅಂದರೆ ಮೊದಲು 10% ಇತ್ತು ನನ್ನ ಕಾನ್ಫಿಡೆನ್ಸ್, ಇವಾಗ 90% ಆಗಿದೆ. ಅಂದರೆ ಇವಾಗ ಇಲ್ಲಿ ಬಂದಿದ್ದು ಸೆಮಿನಾರ್ ಅಟೆಂಡ್ ಆದಮೇಲೆ ನಂಗೆ 90% ಬಂದಿದೆ. ಇನ್ನು ನಾನು ಪ್ರಾಕ್ಟೀಸ್ ಮಾಡಿದೆ ಅಂದರೆ 100% ಆಗುತ್ತೆ ಅಂತ ಒಂದು ಭರವಸೆ ಇದೆ ಮೇಡಮ್. ಓಕೆ, ಪರ್ಫೆಕ್ಟ್. ನಿಮ್ಮಂಥ ಬಿಗಿನರ್ಸು ಈ ಪ್ರೋಗ್ರಾಮನ್ನು ಏನಕ್ಕೆ ಅಟೆಂಡ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್ ಟ್ರೇಡಿಂಗು ಎಲ್ಲರೂ ಮಾಡ್ಬೋದು. ಅಂದರೆ ಯಾವ ಥರ ಅಂದರೆ ಕ್ಲಾಸ್ ಬರಲ್ದೇನೂ ಮಾಡ್ಬೋದು, ಬಂದ್ರೂ ಮಾಡ್ಬೋದು. ಬಟ್ ಅಂದರೆ ಅದರಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಯಾವ ಥರ ಅಂದರೆ ನನಗೇನು ಗೊತ್ತಿಲ್ಲ, ನಾನು ಟ್ರೇಡ್ ಮಾಡಿದೆ ಅಂದರೆ ತುಂಬ ಲಾಸಲ್ಲಿ ಹೋಗ್ಬೇಕಾಗತ್ತೆ. ಇವಾಗ ಪ್ರತಿಯೊಂದು ಗೊತ್ತಾಯಿತು ಅಂದರೆ ಯಾವ ಥರ ಎಂಟ್ರಿ ಮಾಡಬೇಕು, ಯಾವ ಥರ ಎಕ್ಸಿಟ್ ಮಾಡಬೇಕು, ನಮ್ಮದೊಂದು ರೂಲ್ಸ್ ಇರುತ್ತೆ. ರೂಲ್ಸ್ ಪ್ರಕಾರ ನಾವು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಒಂದು ಸ್ಥಾನಕ್ಕೆ ಬರ್ತೀವಿ ಅಂಬೋದು ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮಗೆ. ಪರ್ಫೆಕ್ಟ್. 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡು ಬರ್ತಿದ್ದೀರಾ, ಅವ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್ ಮೇಡಮ್. ಮೋಹನ್ ಸರ್ ಯಾವ ಥರ ಅಂದರೆ ಯಾರು ಯಾವ ಥರ ಅಂತ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಿಗೆ ಒಂಥರ ಅನಿಸಿದ್ದು ಅಂದರೆ ತುಂಬ ಎನರ್ಜಿ ಇದೆ, ತುಂಬ ಒಂದು ಒಳ್ಳೆ ಥರ ಮನಸ್ಸಿದೆ, ಒಳ್ಳೆ ಮನಸ್ಸಿದೆ. ನಮ್ದು ಏನಾದರೂ ಪ್ರಾಬ್ಲಮ್ ಆದರೆ ಅವ್ರು ಹೆಲ್ಪ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ ಮೇಡಮ್ ನಮಗೆ. ಅಂದರೆ ಅವರು ಪ್ರತಿಯೊಂದು ಫಸ್ಟ್ ಕ್ಲಾಸ್ ಬಂದಾಗಿಂದ 3 days ಆಗೋವರೆಗೂ ಅಷ್ಟೇ ಎನರ್ಜಿಯಲ್ಲಿ ಇದ್ದರು ಅವರು. ಅಂದರೆ ನಮ್ಗೆ ಎಲ್ಲದಕ್ಕಿಂತ ಟ್ರೇಡ್ ಮಾಡೋಕ್ಕಿಂತ ಇಂಪಾರ್ಟೆಂಟ್ ಯಾವ ಥರ ಇದೆ ಅಂದರೆ ನಾವು ಯಾವ ಥರ ನಮ್ಮ ಎಮೋಷನ್ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ. ಅವ್ರನ್ನ ನೋಡಿನೇ ಕಲ್ಕೋಬೋದು ನಾವು, ಅಷ್ಟೊಂದು ಇದು ಇದ್ದಾರೆ. ಪರ್ಫೆಕ್ಟ್. ನಮಸ್ಕಾರ ಸತೀಶ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಭಯ ತುಂಬ ಇತ್ತು. ಇಲ್ಲಿ ಬಂದ ನಂತರ ಅದು ಭಯ ಅಂತ ಏನಿಲ್ಲ. ಕನ್ಫ್ಯೂಷನ್ ಏನಾಗಿತ್ತು? ಕನ್ಫ್ಯೂಷನ್ ಏನಿಲ್ಲ. ಓಕೆ. ಸೊ ಇವಾಗ ಭಯ ಹೋಗ್ಬಿಟ್ಟಿದ್ಯಾ? ಓಕೆ. ಸೊ ನಿಮ್ಗೆ ಮುಂಚೆ ಒಂದು ಟಾಪಿಕ್ ಟ್ರೇಡಿಂಗ್ ಅಲ್ಲಿ ಅರ್ಥ ಆಗ್ತಿರ್ಲಿಲ್ಲ, ಈಗ ನಾನು ತುಂಬಾ ಕ್ಲಿಯರ್ ಆಗಿ ಆ ಟಾಪಿಕ್ ಬಗ್ಗೆ ಗೊತ್ತು ಅಂತ ಏನಾದ್ರು ಇದೆಯಾ? ಗೊತ್ತು ಅಂತೇನಿಲ್ಲ, ಅಂದ್ರೆ ನಂಗೆ ಇದ್ರ ಬಗ್ಗೆ ನಾನು ಜೀರೋ ನಾಲೆಜ್. ನಾನು ಇಲ್ಲಿ ಬಂದ ನಂತರ ನಂಗೆ ಎಲ್ಲ ಅರ್ಥ ಆಯ್ತು, ಹೇಗೆ ಟ್ರೇಡಿಂಗ್ ಮಾಡಬೇಕು ಅಂತ ವಿಷಯ ಎಲ್ಲ ಗೊತ್ತಾಯ್ತು, ಆಗಿತ್ತು. ಸೊ ಇನ್ನು ಮಾಡ್ತಾ ಮಾಡ್ತಾ ಇನ್ನು ಕಾನ್ಫಿಡೆನ್ಸ್ ಮಾಡಿ ಕಲಿತೀರಾ? ಓಕೆ. ಇದ್ರ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇರ್ತೇನೆ. ಓಕೆ. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಅಥವಾ ಡಿಸಿಷನ್ ಮೇಕಿಂಗ್ ಈಗ ಎಷ್ಟು ಮಟ್ಟಿಗೆ ಬೆಳೆದಿದೆ ಅನ್ಸುತ್ತೆ? ಈಗ ಡಿಸಿಷನ್ ಮೇಕಿಂಗ್ ಕಾನ್ಫಿಡೆನ್ಸ್ ಎಲ್ಲ 100% ಜಾಸ್ತಿ ಆಗಿದೆ. ಅದಕ್ಕೆ ಅದರ ಬಗ್ಗೆ ಬೇರೆ ಮಾತಿಲ್ಲ. ಓಕೆ. ನಿಮ್ಮಂತ ಬಿಗಿನರ್ಸ್ ಈ ಪ್ರೋಗ್ರಾಮ್ ಏನಕ್ಕೆ ಅಟೆಂಡ್ ಮಾಡಬೇಕು? ಅಂದ್ರೆ ನಮ್ಗೆ ಇದರ ಬಗ್ಗೆ ಎಂತ ಗೊತ್ತಿಲ್ಲ. ನಾವಂದ್ರೆ ನಮ್ಮ ಪ್ರೊಫೆಷನ್ ಬೇರೆ, ಇಲ್ಲಿ ಬಂದ ನಂತರ ಇದರ ಬಗ್ಗೆ ನಮ್ಗೆ ತಿಳಿಯುವುದೇ ಬೇರೆ. ನಾವು ಯೂಟ್ಯೂಬಲ್ಲಿ ನೋಡಿ ಕೆಲವು ಅದೆಲ್ಲ ನಮಗೆಲ್ಲ ಅರ್ಥ ಆಗಲಿಲ್ಲ. ಇಲ್ಲಿ ಬಂದ ನಂತರ ಎಲ್ಲ ಅರ್ಥ ಆಯ್ತು. ಈ ಶೇರ್ ಮಾರ್ಕೆಟ್ ಹೇಗೆ ಅದೆಲ್ಲ ಗೊತ್ತಾಯ್ತು. ಓಕೆ. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ತಾ ಇದ್ದೀರಾ, ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅವರು ಒಳ್ಳೆ, ಅವರ ಬಗ್ಗೆ ಹೇಳುವಂತ ಮಾತೇ ಇಲ್ಲ. ಅವ್ರು ತುಂಬಾ ಎನರ್ಜಿಕ್ ಪರ್ಸನ್ ಅಷ್ಟೇ. ನಮಸ್ಕಾರ ಶಿವಕುಮಾರ್ ಸರ್. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಫಸ್ಟ್ ಆಫ್ ಆಲ್ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವಿಡಿಯೋ ನೋಡೋರ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳಿ ಮ್ಯಾಮ್. ಓಕೆ. ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಮ್ಯಾಮ್, ಎಲ್ಲಿ ಎಂಟ್ರಿ ತೊಗೊಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು, ಮತ್ತು ಸ್ಟಾಪ್ ಲಾಸ್ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಈ ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಾದ್ಮೇಲೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಹೇಳ್ಕೊಟ್ಟಾದ್ಮೇಲೆ ಸ್ವಲ್ಪ ಕ್ಲಾರಿಟಿ ಬಂದಿದೆ. ಪ್ರಾಕ್ಟಿಕಲ್ ಟ್ರೈ ಮಾಡಿದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಅನಿಸುತ್ತೆ. ಓಕೆ, ಪರ್ಫೆಕ್ಟ್. ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಗೆ ಅದೊಂದು ಟಾಪಿಕ್ ಅಥವಾ ಈ ವಿಷಯ ಟ್ರೇಡಿಂಗಲ್ಲಿ ಎಷ್ಟೇ ನೋಡಿದ್ರು ಎಲ್ಲಿ ಕಲಿತ್ರೂ ಗೊತ್ತಾಗ್ತಿರ್ಲಿಲ್ಲ, ಬಟ್ ಈಗ ನನಗೆ ಅದ್ರ ಬಗ್ಗೆ ತುಂಬಾ ಸುಲಭವಾಗಿ ನಾನು ಅರ್ಥ ಮಾಡ್ಕೋತೀನಿ ಅನ್ನೋದು ಯಾವ್ದಾದ್ರು ಇದೆಯಾ? ಅದೇ ಮ್ಯಾಮ್, ಎಂಟ್ರಿ ಎಲ್ಲಾಗಬೇಕು ಮತ್ತೆ ಸ್ಟಾಪ್ ಲಾಸ್ ಯಾವ ಥರ ಹಾಕಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಇಲ್ಲಿ ಬಂದಾದ್ಮೇಲೆ ಅದು ಐಡಿಯಾ ಬಂದಿದೆ. ಸೊ ಇವಾಗ ಕ್ಲಾರಿಟಿ ಬಂದಿದೆ ನಿಮಗೆ. ಓಕೆ, ಪರ್ಫೆಕ್ಟ್. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮುಂಚೆ ಮತ್ತೆ ಈಗ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನಿಮ್ಗೆ ಅನಿಸ್ತಾ? ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಯಾಕಂದರೆ ನಾನು ಫಸ್ಟ್ ಏನಾದ್ರು ತೊಗೊಬೇಕು ಅಥವಾ ಬೈ ಮಾಡಿ ಸೇಲ್ ಮಾಡಬೇಕು ಅಂದರೆ ಯಾರು ರೆಫರೆನ್ಸ್ ಮಾಡಬೇಕಾಗಿತ್ತು, ಇಲ್ಲ ಎಲ್ಲರೂ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಆ ಥರ ನೋಡಬೇಕಿತ್ತು. ಈಗ ಅದೆಲ್ಲ ನಾನೇ ಓನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ನಾಳೆಯಿಂದ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಡಿಸಿಷನ್ ಮೇಕಿಂಗ್ ಅಲ್ಲಿ ನಿಮ್ಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಪರ್ಫೆಕ್ಟ್. ನಿಮ್ಮಂತ ಬಿಗಿನರ್ಸ್ ಈ ಪ್ರೋಗ್ರಾಮ್ ಏನಕ್ಕೆ ಅಟೆಂಡ್ ಮಾಡ್ಬೇಕು, ಅದ್ರಲ್ಲಿ ಅವ್ರಿಗೆ ಏನು ಗುಣ ಅನ್ಸುತ್ತೆ ನಿಮ್ಗೆ? ಮ್ಯಾಮ್, ಬೇಸಿಕ್ಕಿಂದ ಕ್ಲೀನಾಗಿ ಅರ್ಥ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಬಂದರೆ ಈಸಿಯಾಗಿ ಕಲ್ತ್ಕೊಬೋದು. ಅದ್ರ ಬಗ್ಗೆ ನಮ್ಗೆ ನಾಲೆಜೇ ಇಲ್ಲ ಅಂದ್ರೇನು ಇಲ್ಲಿ ಬಂದರೆ ಇವ್ರು ಹೇಳ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಹಾಫ್ ಆಫ್ ದ ನಾಲೆಜ್ ಆದ್ರೂ ಬಂದೇ ಬರುತ್ತೆ ಸ್ಟಾರ್ಟಿಂಗಲ್ಲೇ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಇದೆ ಮ್ಯಾಮ್. ಓಕೆ. 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬರ್ತಿದ್ದೀರಾ. ಹೌದು ಮ್ಯಾಮ್. ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಮ್ಯಾಮ್, ಅವ್ರು ಹೇಳ್ಕೊಡೋ ಟೀಚಿಂಗ್ ಸ್ಟೈಲ್ ತುಂಬ ಚೆನ್ನಾಗಿದೆ. ಮತ್ತು ಸ್ಟಾರ್ಟಿಂಗ್ ಬಂದಾಗ ಹೆಂಗಿರುತ್ತೆ ಎನರ್ಜಿ ಲೆವೆಲ್, ಲಾಸ್ಟ್ವರೆಗೂ ಅದೇ ಎನರ್ಜಿ ಲೆವೆಲ್ ಮೇಂಟೈನ್ ಮಾಡ್ತಾರೆ. ಅದು ತುಂಬ ಇಷ್ಟ ಆಯಿತು ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಹಾಯ್ ಸ್ನೇಹಾ. ಹಲೋ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಕೆಲವೊಂದು ಪ್ರಶ್ನೆ ಕೇಳ್ಬೋದಾ? ಬಿಗಿನರ್ಸ್ ಲೈಕ್ ಯು, ಇಟ್ ವಿಲ್ ಬಿ ಹೆಲ್ಪ್ಫುಲ್ ವೆನ್ ದೇ ವಾಚ್ ದ ವಿಡಿಯೋ. ಶೋರ್. ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಏನಾಗಿತ್ತು ಟ್ರೇಡಿಂಗ್ ಅಲ್ಲಿ? ಸೊ ನಾನು ಫಸ್ಟ್ ಹೇಳಬೇಕಂದ್ರೆ ಐ ಆಮ್ ವೆರಿ ನ್ಯೂ ಟು ಟ್ರೇಡಿಂಗ್. ಸೊ ಐ ಹ್ಯಾವ್ ಝೀರೋ ನಾಲೆಜ್ ಇನ್ ಟ್ರೇಡಿಂಗ್. ಸೊ ನನಗೆ ಮುಂಚೆ ಟ್ರೇಡಿಂಗ್ ಬಗ್ಗೆ ಇಂಟ್ರೆಸ್ಟು ಇರಲಿಲ್ಲ.
ಆಮೇಲೆ ನನಗೆ ಯಾವ ನಾಲೆಜು ಇರಲಿಲ್ಲ. ಸೊ ಬೇಸಿಕಲಿ ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಫ್ರಮ್ ಮಾರ್ನಿಂಗಿಂದ ಹಿಡಿದು ಟಿಲ್ ಈವ್ನಿಂಗ್ವರೆಗೂ ಐ ಯೂಸ್ ಟು ಸಿಟ್ ಇನ್ ಫ್ರಂಟ್ ಆಫ್ ಲ್ಯಾಪ್ಟಾಪ್ ಆ್ಯಂಡ್ ಐ ಯೂಸ್ ಟು ವರ್ಕ್. ಸೊ ಒನ್ ಆಫ್ ಮೈ ಫ್ರೆಂಡ್ ಶಿ ಜಸ್ಟ್ ಇಂಟ್ರಡ್ಯೂಸ್ ಮೀ ಟು ಟ್ರೇಡಿಂಗ್. ಈ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಲ್ಯಾಪ್ಟಾಪ್ ಮುಂದೆ ಕೂತ್ಕೊತೀಯಾ, ಐ ಸಿಟ್ ಓನ್ಲಿ ಫಾರ್ 2 hours ಆರ್ ಜಸ್ಟ್ 20 minutes. ಐ ಟೇಕ್ ಮೈ ಪ್ರಾಫಿಟ್ ಆ್ಯಂಡ್ ಐ ಕಮ್ ಬ್ಯಾಕ್. So I was bit jealous of her. So I was thinking about trading ಕಲ್ತ್ರೆ ಒಳ್ಳೇದಲ್ವಾ. So I started thinking about learning trading. So ನಂಗೆ ಭಯನೂ ಇತ್ತು, ಬಟ್ ಕಲಿಬೇಕು ಅನ್ನೋ ಆಸೆನೂ ಇತ್ತು. ಸೊ ಐ ಸ್ಟಾರ್ಟೆಡ್ ಸರ್ಚಿಂಗ್ ಇನ್ ಯೂಟ್ಯೂಬ್ ವೀಡಿಯೋಸ್ ನೋಡೋಣ ಸ್ವಲ್ಪ ಬಿಗಿನರ್ಸ್ಗೆ ಅಂತ. ಸೊ ಐ ಫೌಂಡ್ ಮಿಲಿನಿಯರ್ಸ್ ಗ್ರೂಪ್ ದಟ್ ಈಸ್ ಇನ್ ಕನ್ನಡ. ಮೇನಾಗಿ ಅಟ್ರ್ಯಾಕ್ಟ್ ಆಗಿದೆ ಕನ್ನಡದಲ್ಲಿದೆ ಅಂತ. ಸೊ ಬೇಸಿಕಲಿ ಐ ಆಮ್ ಅ ಕನ್ನಡಿಗ. ಸೊ ನನಗೆ ಕನ್ನಡದಲ್ಲಿದ್ದರೆ ಇನ್ನೂ ಚೆನ್ನಾಗಿ ಕಲಿಬೋದಲ್ಲ ಅಂತ ಐ ಕೇಮ್ ಹಿಯರ್. ಸೊ ಐ ರಿಯಲಿ ಫೀಲಿಂಗ್ ಗುಡ್. ದಿಸ್ ಇಸ್ ಮೈ 3rd day ಆಫ್ ಮೈ ವರ್ಕ್ಶಾಪ್. ಸೊ ಡೇ 1ಇಂದ 3rd day ಕಂಪೇರ್ ಮಾಡಿದ್ರೆ ಐ ಆಮ್ ವೆರಿ ಕಾನ್ಫಿಡೆನ್ಸ್. ಮೈ ಕಾನ್ಫಿಡೆಂಟ್ ಲೆವೆಲ್ ಹ್ಯಾಸ್ ಬಿನ್ ಬೂಸ್ಟ್ ಅಪ್ ಬಿಕಾಸ್ ಝೀರೋ ನಾಲೆಡ್ಜ್ ಇರೋ ನನಗೆ ಸಮಥಿಂಗ್ ಈಸ್ ಗೋಯಿಂಗ್ ಇನ್ ಟು ಮೈ ಹೆಡ್ ಆ್ಯಂಡ್ ನೌ ಐ ಕ್ಯಾನ್ ಟೆಲ್ ಯು ದಟ್ ಐ ಕ್ಯಾನ್ ಟ್ರೇಡ್ ಬೈ ಮೈ ಸೆಲ್ಫ್, ಇಂಡಿಪೆಂಡೆಂಟ್ ಟ್ರೇಡರ್ ಆಗಿರ್ಬೋದು ಅಂತ. ಸೊ ದಿಸ್ ಇಸ್ ಹೌ ಐ ಫೆಲ್ಟ್ ದಿಸ್ 3 days ಆಫ್ ಜರ್ನಿ. ಓಕೆ, ಪರ್ಫೆಕ್ಟ್. ಸೊ ಸ್ನೇಹ, ಇನ್ ಕೇಸ್ ಇಷ್ಟು ದಿನದಲ್ಲಿ ನಿಮ್ಗೆ ಆ ಒಂದು ಟ್ರೇಡಿಂಗಲ್ಲಿ ಒಂದು ಟಾಪಿಕ್ ಅರ್ಥ ಆಗ್ತಿರ್ಲಿಲ್ಲ ಅಥವಾ ಯು ಆರ್ ಆಲ್ವೇಸ್ ಕನ್ಫ್ಯೂಸ್ಡ್ ಅಬೌಟ್ ಇಟ್, ಆ ಒಂದು ಟಾಪಿಕ್ ಈಗ ಸುಲಭವಾಗಿ ನಂಗೆ ಅರ್ಥ ಆಗ್ತಿದೆ ಅಂತ ಏನಾದರೂ ಇದೆಯಾ? ಬೇಸಿಕಲಿ ಫುಲ್ ಸ್ಟಾಕ್ ಮಾರ್ಕೆಟ್ ಈಸ್ ಅ ಕನ್ಫ್ಯೂಸಿಂಗ್ ಸಬ್ಜೆಕ್ಟ್ ಫಾರ್ ಮೀ. ಸೊ ಅವಾಗ ನಾನು ಸ್ಟಾಕ್ ಮಾರ್ಕೆಟ್ ಅಂತ ತಗೊಂಡಾಗ ಐ ಯೂಸ್ ಟು ಲುಕ್ ಇನ್ ಟು ಚಾರ್ಟ್ಸ್. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಚಾರ್ಟು. ಸೊ ದಟ್ ಈಸ್ ದ ಮೇನ್ ಸಬ್ಜೆಕ್ಟ್. ಸೊ ಚಾರ್ಟಲ್ಲಿ ನೋಡುವಾಗ ದೆರ್ ವಾಸ್ ಕ್ಯಾಂಡಲ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಹೌ ಟು ರೀಡ್ ದಿಸ್ ಕ್ಯಾಂಡಲ್ಸ್ ಆ್ಯಂಡ್ ವಾಟ್ ಆರ್ ದೇ ಲೈಕ್ ರೆಪ್ರೆಸೆಂಟಿಂಗ್. ಸೊ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಸೊ ಚಾರ್ಟ್ ನೋಡಿದಾಗ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಅಟ್ ವಾಟ್ ಟೈಮ್ ಐ ಶುಡ್ ಟೇಕ್ ಅ ಎಂಟ್ರಿ, ಅಟ್ ವಾಟ್ ಟೈಮ್ ಐ ಶುಡ್ ಎಕ್ಸಿಟ್. ಸೊ ದಿಸ್ ಕೈಂಡ್ ಆಫ್ the primary thing I'm telling you, but lot more questions were there. So this was the main topic I was very confused about. But when I came here, I learned about bullish candle and bearish candle. There are many subjects in stock market. So basically I learned that thing. Main ಕ್ಯಾಂಡಲ್ಸ್ ರೀಡ್ ಮಾಡೋದು ಹೆಂಗೆ ಅಂತ. ನೌ ಇಟ್ ಈಸ್ ವೆರಿ ಸಿಂಪಲ್. ನನ್ನ ಕ್ಯಾಂಡಲ್ ನೋಡಿದ ತಕ್ಷಣ ದಿಸ್ ಇಸ್ ಬೇರಿಶ್, ದಿಸ್ ಇಸ್ ಬುಲ್ಲಿಶ್, ಐ ಕ್ಯಾನ್ ಐಡೆಂಟಿಫೈ ದ. ಗ್ರೇಟ್, ಲವ್ಲಿ. ಇಲ್ಲಿ ಬರೋ ಮುಂಚೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೋಲಿಕೆ ಮಾಡಿದ್ರೆ ಈಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲಿ ಬರೋ ಮುಂಚೆ ಮೈ ಕಾನ್ಫಿಡೆನ್ಸ್ ಲೆವೆಲ್ ವಾಸ್ 0. ಇಲ್ಲಿ ಬಂದಮೇಲೆ ಐ ಹ್ಯಾವ್ ರೀಚ್ ಟು 70%, ಬಿಕಾಸ್ 30% if I tell, that will be overconfidence. So you lost 70%. 30 again. Yes. Great. Still I'm a learner. If I take some more classes and some more learning equipment, so I can be 100% also. Great. So ಸ್ನೇಹ, ನಿಮ್ಮಂಥ ಬಿಗಿನರ್ಸ್ ಈ ಪ್ರೋಗ್ರಾಮನ್ನು ಏನಕ್ಕೆ ಅಟೆಂಡ್ ಮಾಡ್ಬೇಕು? ಅದರಿಂದ ಅವ್ರಿಗೆ ಏನು ಗುಣ ಅನಿಸುತ್ತೆ ನಿಮಗೆ? ಬೇಸಿಕಲಿ ಯಾರ್ಯಾರು ವರ್ಕಿಂಗ್ ಇದ್ದಾರೋ ಅವರೆಲ್ಲ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ವರ್ಕಿಂಗ್ ಅಂದರೆ ವಿಲ್ ಬಿ ಫಿಕ್ಸ್ಡ್ ವಿತ್ ಅ ಟೈಮ್ ಫ್ರೇಮ್. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರೂ ಅಟ್ ದ ಎಂಡ್ ಆಫ್ ದ ಮಂತ್ ನಮಗೆ ಸಿಗೋದು ಥೌಸಂಡ್ಸಲ್ಲಿ ಸ್ಯಾಲ್ರೀಸು. ಸೊ ಬಿಗಿನರ್ಸ್ಗೆ ಲೈಕ್ if who are interested in trade market or who are interested in making their own business, so antavrige this workshop is really very benefit. Because yakandre so ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿಯೋದಿರಲ್ಲ. ಸೊ in 2 hours or ಇಂಟ್ರಾಡೇ ಇರ್ಬೋದು, ಪೊಸಿಷನಲ್. ಸೊ ಬೇಸ್ಡ್ ಆನ್ ದೇರ್ ಕ್ಯಾಪಿಟಲ್ ದೇ ಕ್ಯಾನ್ ಇನ್ಕ್ರೀಸ್ ದೇರ್ ಮನಿ. ಸೊ ದಿಸ್ ಇಸ್ ದ ಈಸಿ ವೇ ಟು ಮೇಕ್ ಅ ಮನಿ ಆ್ಯಂಡ್ ಐ ಫೀಲ್ ಎವ್ರಿ ಒನ್ ಶುಡ್ ಅಟೆಂಡ್ ದಿಸ್ ವರ್ಕ್ಶಾಪ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಮೋಹನ್ ಸರ್, ಐ ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್. ಸೊ he ಬರೀ ನಮಗೆ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ಸ್ ಟೀಚ್ ಮಾಡಲಿಲ್ಲ. He has given us so many tips regarding multi source income ಆಗಿರ್ಬೋದು, how to be independent, ಆಮೇಲೆ ಲೈಫ್ ಎಥಿಕ್ಸ್ ಆಗಿರ್ಬೋದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ he is a very good human, good hearted, and
I really inspired by him, and I just say him thank you for giving us this opportunity for making money. Thank you so Thank much. you for choosing Millionaires Group and thank you for making us so happy. Thank you so much. Thank you so much. ಗುಡ್ ಈವ್ನಿಂಗ್ ಶ್ರೀನಿವಾಸ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಕ್ವೆಶನ್ಸ್ ಕೇಳ್ತೀನಿ, ನಿಮ್ಮಂಥ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಎಸ್ ಮೇಡಮ್. ಓಕೆ, ಸೊ ಬಿಫೋರ್ ಕಮಿಂಗ್ ಟು ಮಿಲೇನಿಯರ್ಸ್ ಗ್ರೂಪ್ ನಿಮ್ಮ ಭಯ ಅಥವಾ ಫಿಯರ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಶೇರ್ಸ್ ಫಾಲ್ ಆಗುತ್ತೆ, ಅದ್ರದ್ದು ಮಾಡಬಾರ್ದು ಸುಮ್ಮನೆ ಹಾಗೆ ಅಂತ ತುಂಬ ಕೇಳಿಸ್ಕೊಂಡಿದ್ದೆ. ಇಲ್ಲಿ ಇವರು ಇದರ ಮೀಟಿಂಗಲ್ಲಿ ಫಸ್ಟ್ ವೆಬಿನಾರಲ್ಲಿ ಹೇಳಿದ್ರು, ಇಲ್ಲ ಫಾಲಿಂಗಲ್ಲೂ ನಾವು ಅರ್ನ್ ಮಾಡ್ಬೋದು ಅಂತ ಕೇಳಿದ್ರೆ ಹೌ ಇಟ್ ಶುಡ್ ಬಿ ಅಂತ ಅದನ್ನ ಹೇಗೆ ಅಂತ ಕ್ಯೂರಿಯಾಸಿಟಿ ಇತ್ತು, ಅದಕ್ಕೆ ಬಂದೆ. ಪರ್ಫೆಕ್ಟ್. ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಗೆ ಈ ಒಂದು ಟಾಪಿಕ್ ಎಷ್ಟು ನೋಡಿದ್ರು ವಿಡಿಯೋಸು ಅಥವಾ ಎಷ್ಟು ಓದಿದ್ರು ಅರ್ಥ ಆಗ್ತಿಲ್ಲ, ಈಗ ನಂಗೆ ಸುಲಭವಾಗಿ ಅರ್ಥ ಆಗಿದೆ ಅನ್ನೋದು ಏನಾದರೂ ಇದೆಯಾ? ಇದೆ ಮೇಡಮ್. ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಾಯಿದ್ರು, ಆದರೆ ಅವರು ಬೇರೆ ಬರೀ ಓನ್ಲಿ ಒನ್ ವೇ ಆಫ್ ಟ್ರೇಡಿಂಗ್ ಮಾಡ್ತಾ ಇರೋದು ನೋಡಿದ್ದೆ. ಈಗ ಇದಕ್ಕೆ ಯಾಕೆ ಇಷ್ಟು ಕಷ್ಟಪಡಬೇಕು, ಇದನ್ನು ಮಾಡಬೇಕು, ಬರೀ ಅವ್ರದ್ದು ಇಲ್ಲ ಅದು ಒಂದಿನ ಕಳ್ಕೊಂಡೆ ಒಂದಿನ ಗೆದ್ದೆ ಹಾಗೆ ಹೀಗೆ ಕೇಳ್ತಾ ಇತ್ತು. ಇಲ್ಲಿ ಬೇರೆ ಅರ್ನಿಂಗೇ ಜಾಸ್ತಿ ಇರುತ್ತೆ. ಮಾಮೂಲಿ ಎಲ್ಲಿ ಯಾವುದೇ ಮಾಡಿದ್ರು ವಿನ್ ಆ್ಯಂಡ್ ಲೂಸ್ ಬೋತ್ ವಿಲ್ ಬಿದೆ. ಅದಕ್ಕೋಸ್ಕರ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಕಾನ್ಫಿಡೆನ್ಸ್ ಈಗ ಜಾಸ್ತಿ ಆಗಿದೆ. ಓಕೆ ಸರ್, ಮೊದಲಿಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಈಗ ಈ 3 ದಿನ ಟ್ರೈನಿಂಗ್ ಆದಮೇಲೆ ಎಷ್ಟು ಮಟ್ಟಿಗೆ ಬೆಳೆದಿದೆ? ಮೊದಲು ಆಲ್ಮೋಸ್ಟ್ 35% ಇತ್ತು, ಮಾಡ್ಬೋದು ಅಂದ್ಕೊಂಡಿದ್ದೆ. ಈಗ ಮೋರ್ ದೆನ್ ದಟ್ ಅರೌಂಡ್ 80-90%. ಯಾಕಂದರೆ ಇನ್ನೂ ಒಂದು 10% ನನ್ನ ಅಕೌಂಟ್ ಓಪನ್ ಆದ್ಮೇಲೆ ನಾನು ಟ್ರೇಡಿಂಗ್ ಮಾಡಿದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇಟ್ ವಿಲ್ ಬಿ ಮೋರ್. ಓಕೆ, ಲವ್. ನಿಮ್ಮಂಥ ಬಿಗಿನರ್ಸ್ ಇನ್ ಟ್ರೇಡಿಂಗ್ ಏನಕ್ಕೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು? ಎವ್ರಿಬಡಿ ಹ್ಯಾಸ್ ಎಲ್ರಿಗೂ ಅರ್ಧ ನಾಲೆಜ್ ಇರುತ್ತೆ, ಅರ್ಧ ನಾಲೆಜ್ ಯೂಸ್ ಇಲ್ಲ. ಯಾರೋ ಟೀಚರು ಗೈಡೆನ್ಸ್ ಇದ್ದರೆ ಅವ್ರು ಮಾಡ್ಬೋದು ಅಂತ ನನ್ನ ನಂಬಿಕೆ. ಸೊ ಯು ಮೀನ್ ಟು ಸೇ ಈ ಗೈಡೆನ್ಸ್ ಇಂದ ಅಟೆಂಡ್ ಮಾಡಿದ್ರೆ ದೇ ವಿಲ್ ಫರ್ದರ್ ಇಂಪ್ರೂವ್ ಆಗ್ತಾರೆ ಅಂತ? ಎಲ್ರಿಗೂ ಬೇರೆ ಆ್ಯಂಗಲಲ್ಲಿ ಬರೀ ಕಳ್ಕೊಂಡಿರೋದು ಅಷ್ಟೇ ಗೊತ್ತಿರುತ್ತೆ, ಕಳ್ಕೊಳ್ಳೋದ್ರಲ್ಲೂ ಗಳಿಸ್ಬೋದು ಅಂತ ತಿಳ್ಸೋದು ಇದೊಂದೇ. ಇಲ್ಲಿ ಬಂದಾಗಲೇ ಗೊತ್ತಾಗೋದು. ಇಲ್ಲಾಂದರೆ ಅಲ್ಲಿ ಹೋಗು, ಅಲ್ಲಿ ಶೇರಲ್ಲಿ ಹಾಕಿದ್ರೆ ಹೋಯ್ತು ಅಂದರೆ ಹೋಯ್ತು ಅಷ್ಟೇ ಗೊತ್ತಿರೋದು. ಅದರಲ್ಲೂ ಗಳಿಸ್ಬೋದು ಅಂತ ತೋರಿಸಿದ್ದೆ ಇಲ್ಲಿ. ಓಕೆ, 3 ದಿನದಿಂದ ಮೋಹನ್ ಸರ್ನ ನೋಡ್ತಾ ಇದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಗುಡ್ ಟೀಚರ್, ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಆ ಥರ ಇದ್ದರೆ ನಾವು ಒಂದಿಷ್ಟು ಎಂಟರ್ಟೈನ್ ಆಗ್ತೀವಿ, ಪ್ಲಸ್ ಅಟೆಂಡ್ ಮಾಡಬೇಕು ಅನ್ನೋ ಕಾನ್ಫಿಡೆನ್ಸು ಬರುತ್ತೆ. ಮಾಡಲೇಬೇಕು ಅಂತ ಮೊದಲಿತ್ತು, ಆದರೆ ಈಗ ಅದು ಜಾಸ್ತಿ ಆಗಿದೆ. ಲವ್ಲಿ ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸುಧಾಕರ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಕ್ವೆಶನ್ಸ್ ಕೇಳ್ತೀನಿ, ನಿಮ್ಮಂಥ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳಿ ಮೇಡಮ್. ಓಕೆ, ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಮಿಲೇನಿಯರ್ ಬರೋಕ್ಕೆ ಮುಂಚೆ ನಾವೇನಂದರೆ ಬೇರೆ ಅಡ್ವೈಸರಿ ಆ ಥರ ಏನೇನೋ ಒಂಥರ ಗ್ಯಾಮ್ಲಿಂಗ್ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಇಲ್ಲಿ ಬಂದಮೇಲೆ ನಮಗೆ ಓಕೆ ಸೆಲ್ಫ್ ಕಾನ್ಫಿಡೆನ್ಸ್, ಓಕೆ ಎಲ್ಲಿ ನಾವು ಏನು ಮಾಡ್ಬೋದು. ಟ್ರೇಡ್ ಮಾರ್ಕೆಟಿಂಗ್ ಇಸ್ ನಾಟ್ ಎ ಗ್ಯಾಮ್ಲಿಂಗ್, ಓಕೆ ಇದು ಲೈಫ್ ಅರ್ನಿಂಗ್. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಜಾಯ್ನ್ ಆದ್ವಿ, ತುಂಬ ಖುಷಿ ಆಯಿತು. ಓಕೆ, ಸೊ ನೌ ಯು ಫೀಲ್ ಇಟ್ ಸೇಫ್? ಯಾ ಮೇಡಮ್. ಪರ್ಫೆಕ್ಟ್. ಇಲ್ಲಿ ಬರೋ ಮುಂಚೆ ನಿಮ್ಗೆ ಆ ಒಂದು ಟಾಪಿಕ್ ಟ್ರೇಡಿಂಗ್ ಬಗ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ನೋ ಮ್ಯಾಟರ್ ಹೌ ಮೆನಿ ವಿಡಿಯೋಸ್ ಯು ಸಿ, ನೋ ಮ್ಯಾಟರ್ ಹೌ ಮೆನಿ ಪೋರ್ಟಲ್ಸ್ ಯು ಗೋ ಟು. ಈಗ ನನಗೆ ಅದು ತುಂಬ ಕ್ಲಾರಿಟಿ ಬಂದಿದೆ ಅಂತ ಯಾವುದಾದ್ರೂ ಇದೆಯಾ? ಹೌದು ಮೇಡಮ್, ಖಂಡಿತ. ಯಾಕೆಂದರೆ ನಾವು ಆ್ಯಕ್ಚುಲಿ ಕೆಲವರು ನಮಗೆ ಸುಮ್ಮನೆ ಸ್ಕ್ರೀನ್ಶಾಟ್ ಕಳಿಸ್ಬಿಡೋರು, ಇಷ್ಟು ಬಂತು ಅಷ್ಟು ಬಂತು ಅಂತ. ಅದನ್ನೆಲ್ಲ ನಾವು ನೋಡಿ ಏನು ಮಾಡ್ತಿದ್ದೋ ಅವ್ರಿಗೆ ಅಡ್ವೈಸರಿ ಟೈಪ್ ಹೋಗ್ತಿದ್ದೋ. ಬಟ್ ಇವಾಗ ಏನಂದರೆ ನಮ್ಗೆ ಒಂದು ಐಡಿಯಾ ಬಂದಿದೆ, ಏನು ಮಾಡಬೇಕು ಇದೆ. ಓಕೆ, ಜಿನಿಯನ್ ಅಂದರೆ ಕೆಲವೊಂದು ಫೇಕ್ಸು 80% ಫೇಕ್, 20% ಜಿನಿಯನ್. ಇದು 100% ಜಿನಿಯನ್ ಜಾಗಕ್ಕೆ ಬಂದು ಸೇರ್ಕೊಂಡಿದ್ವಿ ಅಂತ ಹೇಳಿ. ಓಕೆ, ಪರ್ಫೆಕ್ಟ್. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನಿಮ್ಗೆ ಅನಿಸುತ್ತೆ? ಕಾನ್ಫಿಡೆನ್ಸ್ ಅಂತೂ 100% ಇದೆ. ಓಕೆ, ಆ್ಯಕ್ಚುಲಿ ಅವರೆಲ್ಲ ರೆಕಾರ್ಡಿಂಗ್ ಸೆಷನ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ, ಬೇರೆ ಯಾರು ಆ ಥರ ಕೊಡಲ್ಲ. ತುಂಬ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ 100% ಇನ್ಕ್ರೀಸ್ ಆಗಿದೆ. ಓಕೆ, ನಿಮ್ಮಂಥ ಬಿಗಿನರ್ಸು ಏನಕ್ಕೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು? ಅದರಿಂದ ಅವ್ರಿಗೆ ಏನು ಗುಣ ಅನಿಸುತ್ತೆ ನಿಮಗೆ? ಮೇಡಮ್, ಏನಂದರೆ ಲೈಫಲ್ಲಿ ಎಲ್ಲರೂ ಒಂದೊಂದು ಮೆಟ್ಲನ್ನು ಹತ್ಬೇಕು ಮೇಲಕ್ಕೆ, ಹಂಗೆ. ಬಟ್ ಎಲ್ಲರೂ ಎಲ್ಲ ಒಂದೇ ಕೆಲಸ ಇಟ್ಕೊಂಡ್ರೆ ಅದನ್ನೇ ಇಟ್ಕೊಬೇಕಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಇದೇನಂದರೆ ಲೈಫ್ ಅರ್ನಿಂಗ್ ಯಾವ ಥರ ಮಾಡಬೇಕು, ನಮ್ಮ ಲೈಫ್ ಸ್ಟೈಲ್ನ ನಾವು ಯಾವ ಥರ ಇಟ್ಕೋಬೇಕು ಅಂತ. ಬಟ್ ಎಲ್ಲಿಗೆ ಹೋದರೆ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಹುಡುಕಿ ನಾವು ಇಲ್ಲಿಗೆ ಬಂದಿದ್ದೀವಿ. ಓಕೆ, ನನಗೆ ಅನಿಸುತ್ತೆ 100% ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ. ಓಕೆ, ಕೂಲ್. 3 ದಿನದಿಂದ ಮೋಹನ್ ಸರ್ನ ಪರಿಚಯ ಆಗಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಮೇಡಮ್, ಲೈಕ್ ಎ ಬ್ರದರ್ ಅಂತ ಹೇಳ್ಬೋದು. ಯಾಕೆಂದರೆ ಯಾವುದೇ ಒಂದು ಟಾಪಿಕ್ ನಾವು ಆ್ಯಕ್ಚುಲಿ ಒಂದು 2 ಸಲ ಕೇಳಿದ್ದೀನಿ, ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ಆರಾಮಾಗಿ ಅವ್ರು ಆನ್ಸರ್ ಮಾಡ್ತಾರೆ. ಮತ್ತು ಅದೆಲ್ಲ ತುಂಬ ಇಷ್ಟ. ಆ ಥರ ಹೇಳ್ಕೊಟ್ಟಾರೆ ರೇರ್ ಅವ್ರು. ಆ ಥರ ಒಬ್ಬೊಬ್ಬಿದ್ರೆ ಎಲ್ಲರೂ ಮಿಡ್ಲ್ ಕ್ಲಾಸಿಂದ ಅಪ್ಪರ್ ಕ್ಲಾಸ್ಗೆ ಹೋಗ್ಬೋದು ಆರಾಮ. ಓಕೆ, ಥ್ಯಾಂಕ್ ಯು ಸೊ ಮಚ್. ಗುಡ್ ಈವ್ನಿಂಗ್ ಶಿವಶಾಂತ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ಯಂಗ್ ಟ್ರೇಡರ್ಸ್ಗೆ ಹೆಲ್ಪ್ ಆಗುತ್ತೆ. ಕ್ಯಾನ್ ವಿ ಗೋ ಹೆಡ್? ಓಕೆ, ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾದರೂ ಇತ್ತಾ?
ಇತ್ತು ಆ ಥರ ಏನು ಹೇಳ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ನಾನು ಹಿಂದ್ಗಡೆಯಿಂದ ಫಸ್ಟ್ ಬೇರೆಯವ್ರಿಗೆಲ್ಲ ರೊಕ್ಕ ಕೊಟ್ಟು ಈ ಥರ ಫೇಕಲ್ಲಿ ಇದು ಮಾಡಿದ್ದೀನಿ ಮೇಡಮ್. ಅದಾದಮೇಲೆ ಟೆಲಿಗ್ರಾಮಲ್ಲಿ ಕೆಲವು ಸಿಗ್ನಲ್ಸ್ ಫಾಲೋ ಮಾಡಿದೆ. ಅದಾದಮೇಲೆ ಸ್ವಲ್ಪ ರೊಕ್ಕಗೂ ಕಳ್ಕೊಂಡಿನಿ. ಯಾಕಂತಂದರೆ ನನಗೇನು ಇವಾಗ ತಾನೇ ಜಸ್ಟ್ ಡಿಗ್ರಿ ಮುಗಿಸಿದ್ದೀನಿ. ಡಿಗ್ರಿ ಮುಗಿಸಿ ಇಷ್ಟು ವರ್ಷ ಆದ್ರೂ ನಾನು ಫಾರ್ಮಸಿ ಮುಗಿಸಿದ್ದೀನಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ 4 ಲಕ್ಷ ಕೊಟ್ಟು ಫಾರ್ಮಸಿ ಓದಿ ಅವ್ರು ಕೂಡ 20,000 30,000ಕ್ಕೆ ತಿಂಗಳಂಗಟ್ಲೆ ವರ್ಕ್ ಮಾಡಿ ಫ್ಯಾಮಿಲಿನ ಬಿಟ್ಟು ಊರ ಹೊರಗಡೆ ಇದ್ದು ಏಕೆ ಮಾಡ್ಬೇಕು ಇದನ್ನ ಯಾಕೆ ಮಾಡಬೇಕು ಅಂತಂದ್ರೆ. ಆಮೇಲೆ ಕೆಲವೊಂದ್ಸಲ ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರೇಡ್ ಮಾಡ್ತಾಯಿದ್ರು, ಅವ್ರೇನೋ ಮಾಡ್ತಿದ್ರು ಅಂತಂತಂದು ಹೋಗ್ಲಿ, ಅವ್ರಿಗೆ ಗೊತ್ತಿದೆ ಅದ್ರ ಬಗ್ಗೆ. ನಾನು ರೊಕ್ಕ ಹಾಕಿ ಕೆಲವೊಂದ್ಸಲ ಲಾಸ್ ಕೂಡ ಆಗಿದ್ದೀನಿ. ನಾನೇನು ಅಂದ್ಕೊಂಡೆ, ನಾನು ಒಳ್ಳೆ ಟ್ರೇಡರ್ ಆಗಬೇಕು, ಸೊ MG ಕ್ಲಾಸಿಗೆ ಬರಬೇಕು ಅಂತಂತಂದು ನನಗೆ ಐಡಿಯಾನೂ ಇದ್ದಿದ್ದಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಸರ್ ಐಡಿ ನೋಡಿದೆ, ಆಮೇಲೆ ಫಾಲೋ ಮಾಡಿದೆ, ಆಮೇಲೆ ನಿಮ್ಮ ಕಮೆಂಟ್ಸು, ಆಮೇಲೆ ಸರ್ ರಿವ್ಯೂಸು, ಆಮೇಲೆ ಜನಗಳು ಹೇಳ್ತಿದ್ರಲ್ಲ ಅದನ್ನ ನೋಡಿ ಫಾಲೋ ಮಾಡಿ ಇಲ್ಲಿ ಬಂದೆ. ಲವ್ಲಿ. ಮಿಲೇನಿಯಸ್ ಗ್ರೂಪ್ ಬಂದಾದ್ಮೇಲೆ ಟ್ರೇಡಿಂಗಲ್ಲಿ ಈ ಒಂದು ಟಾಪಿಕ್ ಇದುವರೆಗೂ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಈಗ ಈ 3 ದಿನದಿಂದ ಕ್ಲಿಯರ್ ಆಗಿದೆ ಅಂತ ಏನಾದ್ರು ಇದೆಯಾ? ಇದೆ ಮೇಡಮ್. ಯಾಕಂತಂದರೆ ಕೆಲವೊಂದು ಸಲ ಸಿಗ್ನಲಲ್ಲಿ ಫಾಲೋ ಮಾಡ್ತಿದ್ದೆ, ಟೆಕ್ನಿಕ್ ಗೊತ್ತಿದ್ದಿಲ್ಲ, ಎಲ್ಲೋ ಬೈ ಮಾಡ್ತಿದ್ದೆ, ಎಲ್ಲೋ ಸೇಲ್ ಮಾಡ್ತಿದ್ದೆ. ಕೆಲವೊಂದ್ಸಲ ಹೆಂಗಾಗುತ್ತೆ, ಕೆಲವೊಂದ್ಸಲ ಟೆಲಿಗ್ರಾಮಲ್ಲಿ ನೋಡಿದ್ದೀನಿ, ಯೂಟ್ಯೂಬಲ್ಲಿ ನೋಡಿದ್ದೀನಿ, ಬಾರ್ ಚಾಟ್ ಅಂದರೆ ಅಂತ ಎಲ್ಲ ಟ್ರೇಡಿಂಗ್ ಬಗ್ಗೆ ಗೊತ್ತಿತ್ತು. ಬಟ್ ನಾನು ಟೆಕ್ನಿಕ್ ಏನು ಯೂಸ್ ಮಾಡ್ಬೇಕಂತಲೇ ಗೊತ್ತಿದ್ದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಒಳ್ಳೆ ಒಂದು ಟೆಕ್ನಿಕ್ ಬೇಕು, ನಂಗೆ ನಾಲೆಜ್ ಬೇಕು ಅಂತಂತಂದರೆ ಪ್ರಾಪರ್ ಈಗ ಸ್ಟೂಡೆಂಟ್ಸ್ ಒಬ್ರು ಇದು ಮಾಡಬೇಕು ಅಂತಂದರೆ ಪ್ರಾಪರ್ ಟೀಚರ್ ಬೇಕು ಸ್ಕೂಲಲ್ಲಿ. ಈಗ ನಾವು ಒಂದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಪಾಸ್ ಆಗಬೇಕು ಅಂತಂತಂದರೆ ಟೀಚರ್ ಗೈಡ್ ಇದ್ದರೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆಗ್ತೀವಿ. ನನಗೆ ಅಕ್ಷರನೇ ಗೊತ್ತಿಲ್ಲಪ್ಪ, ಒಂದು ವರ್ಡ್ ಓದಬೇಕಂತ ಗೊತ್ತಿಲ್ಲ ಅಂತಂದಮೇಲೆ ಹೇಗೆ ಪಾಸ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ಸೊ ಟ್ರೇಡಿಂಗ್ ಕಲಿಬೇಕು ಅಂತಂತಂದರೆ ನಾನು ಒಳ್ಳೆ ಒಂದು ಇನ್ಸ್ಟಿಟ್ಯೂಟ್ ಸೇರಬೇಕು, ಒಳ್ಳೆ ಗ್ರೂಪಿಗೆ ಸೇರಬೇಕು ಅಂತ ಗೊತ್ತಾಯಿತು. ಅದಾದಮೇಲೆ MG ಸರ್, ಡಾಕ್ಟರ್ ಮೋಹನ್ ಸರ್ ಏನಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅದಾದಮೇಲೆ ಇಲ್ಲ ಸರ್ ನಾವು ನಿಮ್ಗೆ ಕಂಪ್ಲೀಟಾಗಿ ಟ್ರೇಡಿಂಗ್ ಹೇಳ್ಕೊಡ್ತೀವಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ರೊಕ್ಕ ಹಾಕೋಕೆ ನಂಗೆ ಭಯ ಇತ್ತು. 2,100 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ತಿದ್ದೆ. ಆಮೇಲೆ ಅವರು 1-2 ಲೈವ್ ಸೆಷನ್ ಕ್ಲಾಸ್ ಕೇಳಿದೆ. ಅದಾದಮೇಲೆ ನಾನು ಕನ್ಫರ್ಮ್ ಎಲ್ಲೋ ಎಷ್ಟೋ ರೊಕ್ಕ ಕಳ್ಕೊಂಡಿನಿ, ಇಲ್ಲಿ ಹೋದಂತ ನಾನು ಇಂಪ್ರೂವ್ ಆಗ್ತೀನಿ ಅಂತಂದು ಬೆಟ್ರ್ ಈ 3 ಡೇಸ್ದಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ಓಕೆ, ಗ್ರೇಟ್. ಈ 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡು ಬರ್ತಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ ಬಗ್ಗೆ ಹೇಳ್ಬೇಕಂತಂದರೆ ಅವ್ರು ತುಂಬ ಯೂಸ್ ನಾಲೆಜ್ ಇದೆ. ಅದಾದಮೇಲೆ ಅವ್ರಿಗೆ ಅವರು ಬೆಳಿಬೇಕು ಅನ್ನೋದಕ್ಕಿಂತ ಜನರನ್ನು ಬೆಳೆಸ್ಬೇಕು. ಜಗತ್ತಿನಲ್ಲಿ ಇಷ್ಟೆಲ್ಲ ದುಡ್ಡಿದೆ, ನಾನೊಬ್ಬರೇ ಬೆಳಿಬೇಕು ಅನ್ನೋಕ್ಕಿಂತ ಜನರನ್ನು ಬೆಳೆಸಬೇಕು, ನನ್ನಿಂದ ಒಂದು ಗ್ರೂಪ್ ರನ್ ಆಗಬೇಕು, ಎಲ್ಲರನ್ನೂ ಬೆಳೆಸ್ಬೇಕು ಅನ್ನೋ ಕಾನ್ಫಿಡೆಂಟ್ ಇದೆ. ಅದಾದಮೇಲೆ ಟ್ರೇಡಿಂಗಲ್ಲಿ ಏನಿದೆ, ಏನು ಇಂಪಾರ್ಟೆನ್ಸ್ ಇದೆ ಅದನ್ನು ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರು ಏನು ಮಾಡ್ತಿದ್ದಾರೆ, ಬಡವರಿಂದ ಹಿಡ್ಕೊಂಡು ನಾಟ್ ಓನ್ಲಿ ರಿಚ್, ನಾಟ್ ಓನ್ಲಿ ಬಡವರು ಬೆಳಿಬೇಕು, ಎಲ್ಲರೂ ಬೆಳಿಬೇಕು. ಅವ್ರು ಏನು ಕೆಲವು ಹೆಣ್ಮಕ್ಳಿಗೆ ಮನೆಯಲ್ಲಿ ಅವ್ರದ್ದು ಆದಂಥ ಕಷ್ಟ ಇದೆ, ಗಂಡನ ಮಾತು ಕೇಳಿ ಎಲ್ಲ ಫೇಸ್ ಮಾಡಿ ಅವರು ಇರೋದಕ್ಕಿಂತ ಸೊ ಅವರು ಹೆಣ್ಮಕ್ಳಾದ್ರೂ ಓಕೆ, ಗಂಡು ಮಕ್ಕಳಾದ್ರೂ ಓಕೆ, ಎಲ್ಲರೂ ಕಲಿಬೇಕು. ಇದನ್ನ ಒಳ್ಳೆ ರೊಕ್ಕ ಮಾಡಬೇಕು. 30,000 40,000 ಕೊಡೋಕ್ಕೆ 8 ತಾಸು 5 ತಾಸು ಎಲ್ಲೋ ಇದ್ದು ರೊಕ್ಕ ಮಾಡೋದಕ್ಕಿಂತ ಈ ಕ್ಲಾಸ್ ಕಲ್ತ್ನೆ ಅಂತಂದ್ರೆ ನಾವು ರೊಕ್ಕ ಮಾಡೋದು ಚೆನ್ನಾಗಿರ್ಬೋದು ಅನ್ನೋದು ಇರ್ಬೋದು. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸ್ವಾಮಿ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವಿಡಿಯೋಸ್ ನೋಡೋರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ. ಸೊ ಮಿಲೇನಿಯಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಕನ್ಫ್ಯೂಷನ್ ಅಥವಾ ಟ್ರೇಡಿಂಗ್ ಬಗ್ಗೆ ಭಯ ಏನಾಗಿತ್ತು? ಭಾಳ ಭಯ ಇತ್ತು ನೋಡಿ, ಏನೂ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೇಸ್ಬುಕ್ಕಲ್ಲಿ ನೋಡಿ ಮಾಡ್ಬೋದಲ್ವೇ ಇದನ್ನು, ನಾನು ಇಷ್ಟು ದಿನ ಕಾಡ್ಕೊಂಡಿರೋದು ಇದನ್ನಲ್ಲಿ ತಗೋಬೋದೇನೋ ಅಂತೇಳಿ ಧೈರ್ಯ ಮಾಡಿ ಬಂದಿದ್ದೀನಿ ಅಷ್ಟೇ. ಓಕೆ. ಸೊ ಈ 3 ದಿನದಲ್ಲಿ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ನಿಮ್ಮ ಭಯದಲ್ಲಿ? ಭಾಳ ವ್ಯತ್ಯಾಸ ಇದೆ ಮೇಡಮ್. ಓಕೆ, ಡನ್. ಮಿಲೇನಿಯಸ್ ಗ್ರೂಪ್ ಬಂದಾದ್ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇವಾಗಲೂ ಅವಾಗಲೂ ಹೋಲಿಕೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಬೆಳೆದಿದೆ? 100% ಬೆಳೆದಿದೆ ಮೇಡಮ್. ಇಲ್ಲಿ ಬರೋ ಮುಂಚೆ ನಿಮ್ಗೊಂದು ಟಾಪಿಕ್ ಟ್ರೇಡಿಂಗ್ ಬಗ್ಗೆ ಅರ್ಥನೇ ಆಗ್ತಿರ್ಲಿಲ್ಲ, ಈಗ ಸುಲಭವಾಗಿ ಅರ್ಥ ಆಗ್ತಿದ್ದು ಏನಾದರೂ ಇದೆಯಾ? ಏನೂ ಗೊತ್ತಾಗ್ತಿರಲಿಲ್ಲ ಮೇಡಮ್, ಶೇರ್ ಮಾರ್ಕೆಟ್ ಅಂದರೆ ಏನೂ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡಿದಾಗ ಅದೇ ಇದು ಮಾಡ್ಬೋದಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಆನ್ಲೈನ್ ಕ್ಲಾಸ್ಗಳಲ್ಲಿ ಕೇಳಿದಾಗ ಕಾನ್ಫಿಡೆನ್ಸ್ ಬಂತು. ಇಲ್ಲಿಗೆ ಬಂದಮೇಲೆ 100% ಗ್ಯಾರಂಟಿ ಆಗಿದ್ದೀನಿ, ಶೇರ್ ಮಾಡಿ ತಗೋಬೇಕು ಅಷ್ಟೇ ಈಗ. ಸೊ ನಿಮ್ಮಂಥ ಬಿಗಿನರ್ಸು ಈ 3 ದಿನ ಸೆಮಿನಾರ್ ಏನಕ್ಕೆ ಅಟೆಂಡ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ? ಮೇಡಮ್, ನಾನು ರೈತ, ಬಿಸ್ನೆಸ್ ಮಾಡಿದ್ದೀನಿ, ಹೈನುಗಾರಿಕೆ ಮಾಡ್ತಾಯಿದ್ದೀನಿ, ಅಗ್ರಿಕಲ್ಚರ್ ಮಾಡ್ತಾಯಿದ್ದೀನಿ. ನಾನೇ ಬಂದು ಕಲಿತಿದ್ದೀನಿ ಅಂದರೆ ಎಷ್ಟೋ ಎಜುಕೇಟೆಡ್ ಪೀಪಲ್ಸ್ ಇದ್ದಾರೆ, ಅವ್ರು ಬಂದು ಧೈರ್ಯವಾಗಿ ಮಾಡ್ಬೋದು. ಅವ್ರ ಧೈರ್ಯ ಪ್ರಯತ್ನ ಪಡಬೇಕಷ್ಟೇ, ಬರಬೇಕು, ಅದೇ ಆಗುತ್ತೆ. ಸೊ 3 ದಿನದಿಂದ ಮೋಹನ್ ಸರ್ನ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರ ಸ್ಪೀಚ್ ಬಂದು ಕೇಳಿದ್ರೇ ಅದು ಉತ್ಸಾಹ ಜಾಸ್ತಿ ಆಗುತ್ತೆ. ನಾವು ತಗೊಂತೀವಿ, ಗೆಲ್ತೀವಿ ಅನ್ನೋದೊಂದು ಗ್ಯಾರಂಟಿ ಬರುತ್ತೆ. ಬಂದು ಕೇಳಬೇಕು, ಅಟೆಂಡ್ ಆಗಬೇಕು. ನಮಸ್ಕಾರ ವಿನೋದ್ ಅವರೇ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆಸ್ ಕೇಳ್ತೀನಿ, ನಿಮ್ಮಂಥ ಬಿಗಿನರ್ಸ್ಗೆ ಹೆಲ್ಪ್ ಆಗ್ಬೋದು, ಕೇಳ್ಬೋದಾ? ಓಕೆ. ಓಕೆ. ಸೊ ಮಿಲೇನಿಯಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ತುಂಬ ಇತ್ತು. ಅಂದರೆ ಏನು ಗೊತ್ತಿರಲಿಲ್ಲ, ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು ಅಷ್ಟೇ. ಇಲ್ಲಿ ಬಂದ ಮೇಲೆ ಸ್ವಲ್ಪ ಎಲ್ಲ ಕಲ್ತ್ಕೊಂಡಿದ್ದೀನಿ. ಓಕೆ. ಸೊ ನಿಮ್ಮ ಕನ್ಫ್ಯೂಷನ್ ಫಿಯರ್ ಇವಾಗ ಫ್ಯಾಕ್ಟರ್
ಅಂದರೆ ಸ್ವಲ್ಪ ಫಿಯರ್ ಎಲ್ಲ ಕಡಿಮೆ ಆಗಿದೆ, ಕಾನ್ಫಿಡೆಂಟ್ ಆಗಿ ಕಾನ್ಫಿಡೆನ್ಸ್ ಇದೆ, ಕಾನ್ಫಿಡೆನ್ಸ್ ಲೆವೆಲ್ ಒಂದು 70-80% ಇದೆ. ಓಕೆ, ಪರ್ಫೆಕ್ಟ್. ಇಲ್ಲಿ ಬರೋ ಮುಂಚೆ ನಿಮ್ಗೆ ಅದೊಂದು ಟಾಪಿಕ್ ಟ್ರೇಡಿಂಗ್ ಬಗ್ಗೆ ಅರ್ಥನೇ ಆಗ್ತಿರ್ಲಿಲ್ಲ, ಎಷ್ಟು ನೋಡಿದ್ರೂ ಆಗ್ತಿರ್ಲಿಲ್ಲ. ಈಗ ತುಂಬ ಸುಲಭವಾಗಿ ಆ ಟಾಪಿಕ್ ಅರ್ಥ ಆಯಿತು ಅಂತ ಯಾವ್ದಾದ್ರು ಇದೆಯಾ? ಕ್ಯಾಂಡಲ್ಸ್ ಬಗ್ಗೆ ಎಲ್ಲ ತುಂಬ ಎಲ್ಲ ಟ್ರೈನಿಂಗ್ ಇದು ಮಾಡಿದ್ದಾರೆ. ಕ್ಯಾಂಡಲ್ಸ್ ಬಗ್ಗೆ ಎಲ್ಲ ತುಂಬ ಕಲ್ತ್ಕೊಂಡಿದ್ದೀನಿ ಇವಾಗ. ಮೊದಲು ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಶೇರ್ ಮಾರ್ಕೆಟ್ ಅಂತ ಒಂದು ಗೊತ್ತಿತ್ತಷ್ಟೇ, ಅದ್ರ ಬಗ್ಗೆ ಮತ್ತೇನು ಡೀಟೇಲ್ಸ್ ಏನು ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ಏನು ಇದು ಮಾಡಲಿಲ್ಲ, ಟ್ರೇಡಿಂಗು ಏನು ಮಾಡ್ತಾ ಇರಲಿಲ್ಲ, ಜಸ್ಟ್ ಒಂದು ನೋಡ್ತಾ ಇದ್ದೆ ಅಷ್ಟೇ. ಇವಾಗ ಇಲ್ಲಿ ಬಂದಮೇಲೆ ತುಂಬ ಎಲ್ಲ ಕಲ್ತ್ಕೊಂಡಿದ್ದೀನಿ. ರೈಟ್. ಮೊದಲಿಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲಿ ಬರುವ ಮುಂಚೆ ಎಷ್ಟಾಗಿತ್ತು, ಇವಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಕಾನ್ಫಿಡೆನ್ಸ್ ಲೆವೆಲ್ ಅಂದರೆ ಏನೂ ಗೊತ್ತಿರಲಿಲ್ಲ, ಒಂದು 10-20 ಅಷ್ಟೇ ಇತ್ತು. ಇವಾಗ ಇಲ್ಲಿ ಬಂದಮೇಲೆ ಒಂದು 70-80% ಇದಾಗಿದೆ, ಹೈಕ್ ಆಗಿದೆ. ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ ಇವಾಗ. ಪರ್ಸೆಂಟ್ ಬಂದಿದ್ದೀರಾ? ಹೌದು. ಇನ್ನು ಮಾಡ್ತಾ ಮಾಡ್ತಾ 100% ಆಗತ್ತೆ. ಅಂದರೆ ಡೈಲಿ ರಿವಿಷನ್ ಮಾಡ್ತಾ ಇದ್ರೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇದ್ರೆ ಆಗತ್ತೆ. ಓಕೆ, ಪರ್ಫೆಕ್ಟ್. ನಿಮ್ಮಂತೆ ಬಿಗಿನರ್ಸು ಏನಕ್ಕೆ ಈ ಸೆಮಿನಾರ್ ಅಟೆಂಡ್ ಮಾಡ್ಬೇಕು, ಅದರಿಂದ ಅವ್ರಿಗೆ ಏನು ಗುಣ ಅನಿಸುತ್ತೆ ನಿಮಗೆ? ಬಿಗಿನರ್ ಅಂದರೆ ಅವರು ಹೊರಗಡೆ ಈಗ ಕೆಲವುದು ಇದರಲ್ಲೇ ಬರುತ್ತೆ, ಯಾವುದು ಟೆಲಿಗ್ರಾಮಲ್ಲಿ ಬರುತ್ತೆ, ಫೇಸ್ಬುಕ್ಕಲ್ಲಿ ಬರುತ್ತೆ, ಅಲ್ಲಿ ಏನು ಗೊತ್ತಿರಲ್ಲ. ಜಸ್ಟ್ ಒಂದು ಕಂಪ್ನಿ ಬಗ್ಗೆ ಒಂದು ಹಾಕಿರ್ತಾರೆ, ಇದು ತಗೊಳ್ಳಿ, ಇದು ಮಾಡಿ, ಹೈಕ್ ಆಗತ್ತೆ ಹಾಗೆ ಅಂತೇಳಿ, ಅಪ್ ಟ್ರೆಂಡ್ ಹೋಗುತ್ತೆ, ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ಹೇಳ್ತಾರೆ ಅಷ್ಟೇ. ನಾವು ಅದು ಮಾಡೋಕ್ಕೆ ಹೋದರೆ ನಮ್ಗೆ ಗೊತ್ತಿರಲ್ಲ ಏನಾಗತ್ತೆ ಅಂತ. ಅದೇ ಇಲ್ಲಿ ಬಂದು ಕಲ್ತ್ಕೊಂಡ್ರೆ ನಾವೊಂದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರೆ ನಾವು ಟ್ರೈ ಮಾಡ್ಬೋದು. ಅಪ್ ಟ್ರೆಂಡ್ ಹೇಗೆ ಹೋಗುತ್ತೆ ಅವರೆಲ್ಲ ಇಲ್ಲಿ ಹೇಳಿಕೊಡ್ತಾರೆ, MG ಕಂಪನಿಯವರೆಲ್ಲ ಹೇಳಿಕೊಡ್ತಾರೆ, ಹೇಗೆ ಹೋಗುತ್ತೆ ಅದನ್ನೆಲ್ಲ ಕ್ಯಾಚ್ ಮಾಡ್ಬೋದು ಅಂತ. ಓಕೆ, ಪರ್ಫೆಕ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ವಿಶ್ವನಾಥ್ ಸರ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳಿ. ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಮೇಡಮ್. ಅದು ಮತ್ತು ಅದು ಯಾವ ರೀತಿ ಅದನ್ನು ಡೀಲ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಿರಲಿಲ್ಲ, ನಾಲೆಜ್ ಇಲ್ಲ ಅದು. ಸೊ ನಾನು ಒಂದೆರಡು ಕಡೆ ಸಿಂಪಲ್ಲಾಗಿ ಒಂದು ಮಾಡಿ ಟ್ರೈ ಮಾಡ್ತಾಯಿದ್ದೆ. ಸೊ ಆದರೆ ಏನು ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಮಾಡೋದು ತಪ್ಪು ಅನ್ನಿಸ್ತು, ತಿಳ್ಕೊಳ್ಬೇಕು ಅನ್ನಿಸ್ತು. ನಾನು ಹುಡುಕ್ತಾ ಇದ್ದೆ. ಅದರಿಂದ ನಿಮ್ಮ ಇದು ಫೇಸ್ಬುಕ್ಕಲ್ಲೆಲ್ಲ ನೋಡಿದಾಗ ಮತ್ತು ಕನ್ನಡದಲ್ಲಿ ಮಾಡೋದ್ರಿಂದ ನಾವೇನು ಅಂಥ ಎಜುಕೇಟೆಡ್ ಅಲ್ಲ, ಮತ್ತು ನಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಚೆನ್ನಾಗಿತ್ತು. ಅದು ಮೋಹನ್ ಸರ್ ಅದರಲ್ಲೇ ಇನ್ಸ್ಪೈರ್ ಮಾಡಿದ್ದು ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾವು ಓಕೆ. ಇಲ್ಲಿ ಬರೋ ಮುಂಚೆ ಟ್ರೇಡಿಂಗಲ್ಲಿ ನಿಮ್ಗೊಂದು ಟಾಪಿಕ್ ಅರ್ಥನೇ ಆಗ್ತಿರ್ಲಿಲ್ಲ, ಈಗ ಸುಲಭವಾಗಿ ಅರ್ಥ ಆಗ್ತಿದೆ ಅನ್ನೋದೇನಾದರೂ ಇದೆಯಾ? ಟೋಟಲ್ ಏನು ಝೀರೋ ಮೇಡಮ್. ನಾವು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದ ಮೇಲೆ ಅದನ್ನು ಹೇಳಲಿಕ್ಕಾಗಲ್ಲ. ಸೊ ನಾನು ನಿಮ್ಮ ಮೇಲೆ ಮಿಲೇನಿಯರ್ ಮೇಲೆ ಅಷ್ಟು ಭರವಸೆ ಇಟ್ಟು ನಾನು ಇಲ್ಲಿ ಬಂದ ಮೇಲೆ ಈಗ ನನಗೆ ಗೊತ್ತಾಗ್ತಾ ಇದೆ ಏನು ನಾವು ಏನು ಮಾಡಬಹುದು, ಏನು ಮಾಡಬಾರ್ದು ಅನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕೆ ಒಂದು ಈಸಿ ಮೂವ್ಮೆಂಟ್ ಆಗ್ತಾ ಇದೆ. ಓಕೆ, ಪರ್ಫೆಕ್ಟ್. ಮುಂಚೆಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೋಲಿಕೆ ಮಾಡಿದರೆ ಈಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನಿಮ್ಗೆ ಅನಿಸುತ್ತೆ? 100ಗೆ 200% ಅಷ್ಟು ನಮಗೆ ಕಾನ್ಫಿಡೆನ್ಸ್ ಬಂದಿದೆ. ಯಾಕೆಂದರೆ ಅವರು ಲೈಫ್ ಲಾಂಗ್ ನಮ್ಮ ಜೊತೆ ಇರ್ತೀನಿ ಅಂತ ಭರವಸೆ ಕೊಡ್ತಿದ್ದಾರಲ್ಲ, ಅದರಿಂದ ನಮಗೆ ಇನ್ನೂ ಉತ್ಸಾಹ ಬರ್ತಾ ಇದೆ. ಮತ್ತು ಈಗ 3 ದಿನದ ಕ್ಲಾಸ್ ಎಲ್ಲ ನಾವು ಅಟೆಂಡ್ ಮಾಡ್ತಾ ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ನಾವು ಗೆಲ್ಲೋ ಪೊಸಿಷನ್ 100% 100 ಇದೆ ಅಂತ. ಸೂಪರ್. ಸೊ ನಿಮ್ಮಂಥ ಒಬ್ಬರು ಬಿಗಿನರು ಏನಕ್ಕೆ ಈ ಪ್ರೋಗ್ರಾಮ್, ಈ ಸೆಮಿನಾರ್ ಅಟೆಂಡ್ ಮಾಡೋದ್ರಲ್ಲಿ ಅವ್ರಿಗೆ ಏನಕ್ಕೆ, ವಾಟ್ ಯು ಥಿಂಕ್ ಇಸ್ ದರ್ ಬೆನಿಫಿಟ್? ಈಗ ಶೇರ್ ಮಾರ್ಕೆಟಿಂಗ್ ಅಂದರೆ ನೆಗೆಟಿವ್ ಚಾರ್ಟ್ಸ್ ತುಂಬ ಜನಕ್ಕಿದೆ. ಸೊ ಶೇರ್ ಮಾರ್ಕೆಟಿಂಗ್ ಅಂದರೆ ಲಾಸ್. ಸೊ ನಾವು ಇಲ್ಲಿ ಬರಬೇಕಾದ ಮುಂಚೆ ಶೇರ್ ಮಾರ್ಕೆಟಿಂಗ್ ಅಯ್ಯೋ ಹುಷಾರಪ್ಪ. ಸೊ ನೆಗೆಟಿವ್ ಥಾಟ್ಸನ್ನ ನಾವು ಕಳ್ಕೋಬೇಕು ಅಂತಂದರೆ ಈ ವೇದಿಕೆಯನ್ನು ಹಂಚ್ಕೊಂಡ್ರೆ ಗೊತ್ತಾಗುತ್ತೆ ಶೇರ್ ಮಾರ್ಕೆಟಿಂಗ್ ಇಸ್ ಗುಡ್. ಇದನ್ನು ನಾವು ಇನ್ವಾಲ್ವ್ ಮಾಡಿಕೊಂಡ್ರೆ ನಮ್ಮ ಲೈಫ್ ಚೇಂಜಸ್ಸು ಮತ್ತು ಈಗ ಇದು ಎಲ್ಲ ಚೇಂಜಸ್ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ಬಂದಿದೆ ಸರ್. ಓಕೆ, ಪರ್ಫೆಕ್ಟ್. ಸರ್ 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡು ಬಂದಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳೋದಬೇಕು ಅಂದರೆ ತುಂಬ ಇದೆ. ಕೂತ್ಕೊಂಡ್ರೆ 2 ಬುಕ್ ಬರಿಬೋದು ಅಷ್ಟಿದೆ. ಸೊ ಅವರು ಎನರ್ಜಿ ಲೆವೆಲ್ ಅಂತೂ ಸೂಪರ್ ಆ್ಯಂಡ್ ಸೂಪರ್. ಮತ್ತು ಎಲ್ಲ ವಿಷಯನೂ ಅಷ್ಟೇ, ಹೇಗೆ ನಮ್ಮ ಮನಸ್ಸಿಗೆ ಹೆಂಗೆ ನಾಟಬೇಕೋ ಅದನ್ನು ಯಾವ ರೀತಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದನ್ನು ತುಂಬ ಇದು ಮಾಡ್ಕೊಂಡಿದ್ದಾರೆ. ಇಟ್ಸ್ ಅ ವೆರಿ ವೆರಿ ನೈಸ್. ತುಂಬ ಇದೆ. ಮತ್ತು ಅವ್ರೇನಾದರೂ ಅವ್ರ ಥರ ನಾವು ಆಗಬೇಕು ಅನ್ನೋದು ಇನ್ಸ್ಪಿರೇಷನ್ಸ್ ಅಂತೂ ಬಂದಿದೆ. ಅವ್ರೇನಾದ್ರು ಒಂದು ನಮಗೆ ನಿಮ್ಮ ಮಿಲೇನಿಯರ್ ಚಾನ್ಸ್ ಕೊಟ್ಟರೆ ನಾನು ಅವ್ರ ಮಟ್ಟಿಗೆ ಬೆಳಿಬೇಕು ಅನ್ನೋ ಆಸೆ ಅಂತೂ ಬಂದಿದೆ. ಲವ್ಲಿ. ಥ್ಯಾಂಕ್ ಯು ಸೊ ಮಚ್.